ಪ್ರೀತಿಪೂರ್ವಕವಾಗಿ ನಾನು ಸ್ಟೇಜ್ಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಅದ್ಭುತವಾದ ಸಂಗೀತ ನಿರ್ದೇಶಕ ಕೂಡ ಹೌದು, ಹಾಗೆ ನಮ್ಮ ಈ ಸಿನಿಮಾಗೆ ಬ್ಯಾಕ್ ಸ್ಕೋರ್ ನೀಡಿದ್ದಾರೆ. ಅಲ್ಮೆಯ ಸ್ವಾಗತ ಎಂದೆನ್ನುತ್ತಾ 4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದೆ ಸೂರ್ಯಣ್ಣ, ದುಶ್ಮನ್ಗಳ ಹೊಡಿತಿದ್ದೆ ಜಿಂಕೆ ತರ ಅಂತ ಹೇಳ್ಬಿಟ್ಟು ಈಗ ಸ್ಟ್ರಾಂಗ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕಂತ ಎಲ್ರಿಗೂ ನಮಸ್ಕಾರ. ಮೊದಲನೇದು ಮಾಧ್ಯಮ ಮಿತ್ರರಿಗೂ ಅವ್ರಿಗೂ ನನ್ನ ತುಂಬದ ಹೃದಯಪೂರ್ವಕ ನಮಸ್ಕಾರ. ಈ ಸಬ್ಜೆಕ್ಟು ಮಾಡೋದಕ್ಕೆ ಫುಲ್ಲು ಕಾರಣ ಎಲ್ಲ ಅಣ್ಣಂದಿರು. ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಕೃತಜ್ಞತೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹುಡುಗರುಗಳು ಆಗಲಿ, ಆಮೇಲೆ ವಯಸ್ಸು ಹುಡುಗರಾಗಲಿ ಫುಲ್ಲು ರೌಡಿಸಮ್ ಮಾಡಿ ಅಲ್ಲಲ್ಲಿ ಸುಮ್ಮನೆ ಈ ಪಿಕ್ಚರು ಫುಲ್ಲು ಮಾಡೋದಕ್ಕೆ ಕಾರಣ ಇವಾಗ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಗುರಿಯರಿಗೆ ಹಾಗೂ ಸ್ನೇಹಿತರಿಗೆ, ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಮೊದಲದಾಗಿ ಸ್ವಾಗತ ಕೋರ್ತೇನೆ. ಇಡೀ ಸೂರ್ಯಣ್ಣ ತಂಡ ನಿಮ್ಮ ಮುಂದೆ ಕೂತಿದೆ. ದಯವಿಟ್ಟು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ಬರೀ ಸ್ಟೇಜಿಗೆ ಮಾತ್ರ ಸೀಮಿತ ಇಟ್ಕೊಂಡ್ಬೇಡಿ. ಥಿಯೇಟ್ರಿಗೆ ಬಂದಾಗಲೂ ಅಷ್ಟೇ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರಿಗೂ ಹೇಳಿ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ ನೋಡಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಸೂರ್ಯ ಅವರು ಸ್ವಲ್ಪ ಹಾಗೆ ನೋಡೋಕ್ಕೆ ಮಾತ್ರ ಸ್ಟ್ರಾಂಗ್ ಗುರು, ತುಂಬ ಎಮೋಷ್ನಲ್ ಮನುಷ್ಯ. ಹೇಗೆ ಒಂಚೂರು ಯಾರಾದರೂ ಹರ್ಟಾಗಿ ಮಾತಾಡ್ಬಿಟ್ರು ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ಲು, ಈಗ ರೀಸೆಂಟಾಗಿ ಅವ್ರ ಆಫೀಸ್ ಹತ್ರ ಒಂದು ನಾಯಿ ಮರಿ ಯಾವುದೋ ಒಂದು ಲಾರಿ ತಗೋಬಿಡ್ತಾರೆ. ಬಂದು ಜೋರಾಗಿ ಹತ್ತಿದ ತಕ್ಷಣ ನಾನು ಏನಂತ ಗಾಬರಿ ಆಗ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಆ ಥರ ಮನುಷ್ಯ. ಸೊ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಚೇರಪ್ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಕೊಂಚ ಸ್ಟ್ರಾಂಗು, ರಾಂಗು, ಒಳಗೆ ಮಗು. ಹತ್ರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತವ್ರು ಏನು ಅಂತ. ಅದಕ್ಕೆ ಇಷ್ಟು ಜನ ಇವತ್ತು, ಇಷ್ಟೊಂದು ಜನ, ನಾನು ಇಷ್ಟೊಂದು ಚೇರ್ ಹಾಕಿದ್ದು ಯಾವ ಫಂಕ್ಷನಲ್ಲೂ ನೋಡಿಲ್ಲ. ಅಷ್ಟು ಜನ ಸಂಪಾದಿಸಿದ್ದೀರಾ, ಒಳ್ಳೇದಾಗಲಿ ಸೂರ್ಯ ನಿಮಗೆ. ಮೊದಲಿಗೆ ಸೂರ್ಯಣ್ಣ ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲಿಂದಾನೇ ಒಂದಷ್ಟು ಸಮಸ್ಯೆಗಳಿದೆ. ಎಲ್ಲವೂ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ನಾನು ಬಿಗಿನಿಂಗಿಂದ ಇದ್ದೀನಿ ಸೂರ್ಯ ಜೊತೆ. ಒಂದಷ್ಟು ಜನ ಹೀರೋಯಿನ್ಗಳಾಗ್ಬೋದು, ಬೇರೆ ಪಾತ್ರದವ್ರು ಆಗ್ಬೋದು, ಎಲ್ಲ ಕತೆ ಕೇಳೋರು ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಅನ್ನೋರು. ಕೊನೆಯಲ್ಲಿ ಯಾರು ಹೀರೋ? ಅದೇ ನಮ್ಮ ಸೂರ್ಯಣ್ಣ ಅಂತ. ಸೂರ್ಯಣ್ಣನ ಅಂತ ಬ್ಯಾಕ್ ಹೊಡೆದವ್ರು ಇದ್ದಾರೆ, ನನಗೆ ಗೊತ್ತು. ನಾನು ಅದಕ್ಕೆ ಸೂರ್ಯಗೆ ಹೇಳ್ತಿದ್ದೆ. ಇವತ್ತು ಯಾರ್ಯಾರು ಸೂರ್ಯಣ್ಣ ಅಂದ್ರು, ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಅನ್ಬೇಕು. ಹಂಗೆ ನೀವು ಬೆಳಿಬೇಕು, ಹಂಗೇನೋ ಮಾಡಿ ತೋರಿಸಿ ಅಂತ. ಪಾಪ ತೀರಾ ಕಷ್ಟ ಬಿದ್ದು ಮಾಡಿದ್ದಾರೆ, ತುಂಬಾ ರಿಸ್ಕ್ ತೊಗೊಂಡಿದ್ದಾರೆ ಈ ಸಿನಿಮಾಗಳಲ್ಲಿ. ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ, ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ನವರೆಲ್ಲ ಕರ್ಕೊಂಡ್ಬಂದಿದ್ದೀರಿ ಅಂತೆಲ್ಲ. ಸೂರಿಗೂ ಗೊತ್ತು, ತುಂಬಾ ಸತಿ ಮಾತಾಡಿದೀವಿ. ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ, ಈಗ ಹೆರಿಗೆ ನೋವು, ಹೆರಿಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ನೋವು ಹೆಂಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ನೋಡಿರ್ತಾರೆ ಅಷ್ಟೇ, ಆ ನೋವು ಅನುಭವ ಇರಲ್ಲ ಅವ್ರಿಗೆ. ಹಂಗಾಗಿ ಈ ಸಿನಿಮಾಲಿ ಅವ್ರುಗಳನ್ನೇ ಕರ್ಕೊಂಡ್ಬಂದು ಮಾಡಿಸಿದಾಗ ಇದಕ್ಕೆ ಬರಬೇಡಿ, ಇದ್ರಲ್ಲಿರೋ ನೋವು ಕಷ್ಟಗಳೇನು ಅನ್ನೋದನ್ನ ಅವ್ರ ಮುಖಾಂತರ ಸಿನಿಮಾಲಿ ಹೇಳಿ, ಇದ್ರಲ್ಲಿ ಏನೂ ಇಲ್ಲ, ಏನೋ ದೂರದಿಂದ ಆಕರ್ಷಣೆ ಅನ್ಸ್ಬೋದು, ಒಳಗಡೆ ಬರೀ ಘರ್ಷಣೆನೇ ಇಲ್ಲಿ. ಸೊ ಹಾಗಾಗಿ ಅದೊಂದು ಕಾರಣ ಇಟ್ಕೊಂಡು ಇದೊಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸಿನಿಮಾ ನೋಡಕ್ ಮುಂಚೆ, ಸಿನಿಮಾ ಬರಕ್ ಮುಂಚೆನೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ. ಬಟ್ ಈ ಸಿನಿಮಾ ನೋಡಿದಾಗ, ಇದ್ರ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂತಾರೆ. ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ಕ್ ತಗೊಂಡಿರೋದು. ಇದನ್ನ ಮೊದಲು ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್, ಯಾಕೆ ಅನ್ನೋದು. ಸೊ ಈಗ ಅದೇ, ಈಗ ನಾವು ಇದರಲ್ಲಿ ನೋಡ್ತೀವಿ ಯಾವುದೇ ಸಿನಿಮಾಗಳಲ್ಲಿ. ಮೊನ್ನೆ ಆದ್ರೂ ಹೇಳಿದ್ದೆ ನಾನು, ಈ ಮುಖೇಶ್ ಜಿನ್ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ, ಈ ಸಿಗರೇಟ್ ಸುಮ್ಮನೆ ಯಾರೋ ಸ್ಟೈಲ್ ಆಗಿರೋ ಇಟ್ಕೊಂಡು ಸೇರ್ತಿದ್ರೆ ಅದ್ರ ಫೀಲ್ ಗೊತ್ತಾಗಲ್ಲ. ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ. ಸೊ ಅದನ್ನ ಅದೇ ಈಗ ನೋಡಿ, ಯಾರೋ ಶೋಕಿಗೆ ಸೇರ್ತಿರ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾರೋ ಸೇರ್ತಿದ್ದು ನೋಡಿ, ಆ ಒಂದು ಖುಷಿಗೋ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ. ಹಂಗ ದೂರದಿಂದ ಚಂದ, ಅದ್ರಲ್ಲಿ ತುಂಬಾ ಆಳಕ್ಕಿಳಿದಾಗೆ ಅದ್ರ ನೋವುಗಳು ಗೊತ್ತಾಗೋದು. ಹಂಗಾಗಿ ಅದನ್ನ ಅನುಭವಿಸಿದವ್ರ ಕೈಯಲ್ಲಿ ಬೇಡ ಅಂತ ಹೇಳ್ಸೋದನ್ನೇ ಈ ಸಿನಿಮಾ ಮೆಸೇಜು. ಸೊ ಅದನ್ನೇ ತುಂಬಾ ರಿಸ್ಕ್ ತಗೊಂಡು ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ನಮ್ಮ ಸೂರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮೊದಲನೇ ಮಾಡ್ಬೇಕಂದಾಗ ಇವ್ರನ್ನ ಅಣ್ಣಂದಿರು ನೆಟ್ಕೊಂಡೆ ಮಾಡಿದೆ ಕಾನ್ಸೆಪ್ಟು.
ಫುಲ್ಲು ಮಾಸ್ ಸಬ್ಜೆಕ್ಟು. ಅಂದರೆ ಯಾವ ಥರ ಸಬ್ಜೆಕ್ಟ್ ಅಂದರೆ ಇದು, ಸೊ ಇವಾಗ ಫ್ಯಾಮಿಲಿಯಲ್ಲಿ ಯಾವ ಥರ ಎಲ್ಲ ದುಡುಕ್ಬಿಟ್ಟು ಫೀಲ್ಡಲ್ಲಿ ಕೇಸ್ ಮಾಡು, ನಾನು ಫೇಸ್ ಮಾಡ್ತೀನಿ ಅಂತ ಕೇಸ್ ಮಾಡಿದಾಗ ಫೇಸ್ ಮಾಡೋಕ್ಕೆ ಯಾರೂ ಬರಲ್ಲ, ಬರೋದು ತಂದೆ ತಾಯಿ ಬಿಟ್ಟರೆ ಯಾರೂ ಬರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಇವ್ರ ಜೀವನದಲ್ಲಿ ಎಲ್ಲ ಅಣ್ಣಂದಿರು ನಡೆದಿರೋ ಘಟನೆಗಳು. ಸೊ ಅವ್ರ ಹತ್ರ ಹೋಗಿ ನಾನು ಹೋಗಿ ಕೇಳಿದೆ, ನನಗೆ ಭಯ ಆಯಿತು ಎಲ್ಲರ ಹತ್ರ ಹೋಗ್ಬೇಕಾದ್ರೆ. ಮೊದಲನೇದಾಗಿ ನಾನು ನಮ್ಮ ಶ್ರೀರಾಮ್ಪುರ ಮೊಟ್ಟೆಕಣ್ಣ ಅವ್ರ ಜೊತೆಗೆ ಹೋದೆ. ಅವ್ರ ಹೆಸರು ವೆಂಕಟೇಶ್ ಅಂತ. ನಾನು ಈ ಥರ ಹಿಂಗೆ ಹೇಳಿದೆ, ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಜನಕ್ಕೆ ಒಳ್ಳೇದಾದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ. ನಾನು ಬೆಂಬಲವಾಗಿ ಅಣ್ಣ ತುಂಬ ನಿಂತ್ಕೊಂಡ್ರು. ಅಣ್ಣಂಗೆ ತುಂಬ ಥ್ಯಾಂಕ್ಸು. ಆಮೇಲೆ ನೆಕ್ಸ್ಟು ನಮ್ಮ ಗಾಯತ್ರಿ ಲಕ್ಕಣ್ಣ ಅವ್ರ ಜೊತೆಗೆ ಹೋಗಿದ್ದೆ. ಅವ್ರಿಗೂ ನಾನು ಸಬ್ಜೆಕ್ಟ್ ಹೇಳಿದೆ. ಸರಿ, ಅವರು ಅದೇ ಮಾತು ಹೇಳಿದ್ರು, ಎಲ್ರಿಗೂ ಒಳ್ಳೇದಾದರೆ ಖಂಡಿತವಾಗ್ಲೂ ನಾನು ಬರ್ತೀನಿ ಸೂರಿ, ನೀನು ಮಾಡು, ನಿಂಗೆ ಬೆಂಬಲವಾಗಿ ನಿಲ್ತೀನಿ ಅಂತ. ಲಕ್ಕಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ JK ಕೃಷ್ಣ ಅಣ್ಣವರು ಸಹ ಅವ್ರ ಹತ್ರನೂ ಹೋದೆ. ಅಣ್ಣನೂ ಹಂಗೆ ಒಂದೇ ಮಾತು ಹೇಳಿದ್ರು, ಎಲ್ಲರೂ ನೀನು ನಿಲ್ತ್ಕೋ, ನಾನು ಮಾಡ್ತೀನಿ, ಜನಕ್ಕೆ ಇದ್ರಲ್ಲಿ ಒಂದು ಮೆಸೇಜ್ ಆಯ್ತೈತೆ ಅಂದರೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ ಅವರು ನಿಂತ್ಕೊಂಡು ಮಾಡಿದ್ರು. ನೆಕ್ಸ್ಟು ನಮ್ಮ ಲೋಕೇಶ್ ಅಣ್ಣವರು ಸಹ ನನಗೆ ತುಂಬ ಬೆಂಬಲವಾಗಿ ನಿಲ್ತಿ, ಅವರು ಜನಕ್ಕೆ ಒಳ್ಳೇದಾದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಸೊ ಎಲ್ಲ ಅಣ್ಣಂದಿರು ನನಗೆ ಹಿಂಗೆ ನಿಂತ್ಕೊಂಡು ಮಾಡಿಕೊಟ್ರು. ಆಮೇಲೆ ಇದನ್ನೆಲ್ಲ ಸಬ್ಜೆಕ್ಟ್ ತೊಗೊಂಡಾಗೆ ನಮ್ಮ SK ಉಮೇಶ್ ಅಣ್ಣನ ಹತ್ರ ಹೋಗಿದ್ದೆ. ಅಣ್ಣ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅವರು ತುಂಬ ಒಂದು ಸೆಕೆಂಡ್ ಯೋಚನೆ ಮಾಡಿಬಿಟ್ರು, ಏನು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಅಂತ. ಸೊ ಏನಾದ್ರು ಒಳ್ಳೇದಾಗಿ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ SK ಉಮೇಶ್ ಅಣ್ಣವರು ತುಂಬ ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಆಮೇಲೆ ನಮ್ಮ ಮಾರ್ಕೆಟ್ ವೇಡಿ ಅಣ್ಣ ಭಾಷಾಬೈ ಅಣ್ಣವರು ಸಹ ಅವ್ರು ನನಗೆ ತುಂಬ ಸಾಥ್ ಕೊಟ್ಟು ಎಲ್ಲನೂ ಅವ್ರೂ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಇವತ್ತು ಅವ್ರು ಬಂದಿಲ್ಲ ಯಾವುದೇ ಕಾರಣಕ್ಕೆ. ಆಮೇಲೆ ಇನ್ನೇನು ಬರ್ತಾ ಇದ್ದಾರೆ ನಮ್ಮ ಶ್ರೀರಾಮ್ಪುರ ಅಜ್ಜಿಬ್ರಣ್ಣವರು ಸಹ, ಅವರು ನನಗೆ ಇದೇ ಥರ ಸಾಥ್ ಕೊಟ್ಟು ಎಲ್ಲದಕ್ಕೂ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ನಮಗೆ ಬೆಂಬಲವಾಗಿ ನನಗೆ ಯಶಸ್ವಿನಿ ಅಕ್ಕ ತುಂಬ ನನಗೆ ತುಂಬ ಪ್ರತಿ ಹೆಜ್ಜೆಲ್ಲೂ ನಿಂತ್ಕೊಂಡು ನನಗೆ ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರು. ಆಮೇಲೆ ನನಗೆ ಲಹರಿ ಸರ್ ವೇಲಣ್ಣವ್ರಿಗೂ ಹಿಂಗೆ ಹೋಗಿ ಸಬ್ಜೆಕ್ಟ್ ಹೇಳಿದೆ. ಅವರು 1-2 ವಾರ ಹಂಗೆ ನೋಡ್ತೀನಿ ಅಂದ್ಬಿಟ್ಟು ಆಮೇಲೆ ಕರ್ಸ್ಕೊಂಡು ಆಫೀಸ್ಗೆ ನೋಡಿದಷ್ಟಕ್ಕೆ ಸರಿ, ಅವರು ತುಂಬ ಖುಷಿಯಾಗಿ ಅಪ್ರೋಚ್ ಉಂಟಾಗಿ ನನಗೆ ಈ ಪಿಕ್ಚರಲ್ಲಿ ನಾನು ತುಂಬ ಖರ್ಚು ಮಾಡಿರೋದು ನಾನು ಏನೋ ಒಂದು ಪೇಮೆಂಟ್ ಅಂತ ನೋಡಿದ್ರೆ ಅದು ನಮ್ಮ ವೇಲು ಅಪ್ಪಾಜಿ ಅವರೇ ನನಗೇನೋ ಒಂದು ಕೊಟ್ಟರು ಗಿಫ್ಟಾಗಿ. ಅದನ್ನು ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಏನೇ ಆಗಲಿ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ನಿಂತ್ಕೊಂಡ್ರು. ಆಮೇಲೆ ಎಲ್ಲ ಅಣ್ಣಂದಿರಿಗೂ ನನ್ನ ಜೀವ ಇರೋ ಗಂಟ ಅವ್ರಿಗೆ ನಾನು ಚಿರುನುಡಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಗೆದ್ದಾಗಲೂ ಸಹ ಯಾವತ್ತೂ ನಾನು ಹಿಂಗೆ ಇರ್ತೀನಿ ಅಂತ ಹೇಳೋಕ್ಕೆ ಅಣ್ಣಂದಿರ ಹತ್ರ ಇಷ್ಟಪಡ್ತೀನಿ. ಕೆಲಸ ಆಗ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಅದು ನಮಗಿಲ್ಲ ಅಣ್ಣ. ಎಲ್ಲರೂ ಅಣ್ಣಂದಿರಿಗೂ ನಾನು ಇಲ್ಲಿಂದ ಅವ್ರ ಕಾಲಿಗೆ ಬಿದ್ದು ನಾನು ನಮಸ್ಕರಿತೀನಿ. ಆಮೇಲೆ ನಾನು ಹೋದಾಗ ನನಗೂ ಕಾಕ್ರೋಚ್ಗೂ ಆಗಿ ಬರ್ತಾ ಇದ್ದಿಲ್ಲ ಯಾವುದೋ ಒಂದು ವಿಷಯಕ್ಕೆ ಸ್ಟಾರ್ಟಿಂಗಿಂದಾನೆ. ಆಮೇಲೆ ನಮ್ಮ ಮನೇಲಿ ಒಬ್ಬರು ಕಾಕ್ರೋಚ್ ಅಣ್ಣ ಥರ ಅವರು ತುಂಬ ನನಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು, ನನ್ನ ಬೆಂಬಲವಾಗಿ ನಿಂತ್ಕೊಂಡು, ನೀನು ಏನೇ ಮಾಡೋ ಸರಿ ನಾನು ಇರ್ತೀನಿ, ಯಾವುದೇ ಎಲ್ಲಿ ಹೋದ್ರೂ ಸರಿ ಪ್ರಮೋಷನ್ಗೆ ಅಂತ ಕರಿ ನಾನು ಹಿಂದೆ ನಿಂತ್ಕೊತೀನಿ ಅಂತ ನಾನು ಕಾಕ್ರೋಚ್ ಅಣ್ಣವ್ರು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಕಾಕ್ರೋಚ್ ಅಣ್ಣವರೇ ತುಂಬ. ಆಮೇಲೆ ನಮ್ಮ ಶರೀಫ್ ಅಣ್ಣವರು ನನಗೆ ತುಂಬ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ, ಪ್ರಮೋಷನ್ಗಳಿಗೆಲ್ಲ ತುಂಬ ಥ್ಯಾಂಕ್ಸ್ ಅಣ್ಣ. ಆಮೇಲೆ ಇದಕ್ಕೆಲ್ಲ ಫೈಟಿಂಗು ಜಾಗ್ವಾರು ಚೆನ್ನಪ್ಪ ಮಾಸ್ಟರ್ ಸರ್, ನಿಮಗೂ ನನ್ನ ನಮಸ್ಕಾರಗಳು. ಆಮೇಲೆ ಹಂಗೆ ಈ ಪಿಕ್ಚರ್ಗೆ ನಾವೆಲ್ಲೋ ಶೂಟಿಂಗ್ ಮಾಡ್ತೀನಿ ಅಂದರೆ ಇನ್ನೊಂದು ಡೈರೆಕ್ಟರ್ ಅಂದರೆ ಅದು ನಮ್ಮ ಎಡಿಟರ್ ವಿಶ್ವಣ್ಣ ಅಂತ ಹೇಳ್ಬೋದು. ಅದು ತುಂಬ ಅದ್ಭುತವಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ವಿಶ್ವಣ್ಣ ನಿಮಗೂ ತುಂಬ ಥ್ಯಾಂಕ್ಸು. ಆಮೇಲೆ ಇದಕ್ಕೆಲ್ಲ ಒಂದು ಮ್ಯೂಸಿಕ್ ಅಂತ ಸಾಂಗ್ ಅಂತ ಬಂದಾಗ ಒಂದು ಮ್ಯೂಸಿಕ್ ಅಂತ ಬರ್ತಿತ್ತೆ. ನಮ್ಮ ಇಂದ್ರ ಸರ್ ಅದ್ಭುತವಾಗಿ ಕೂತ್ಕೊಂಡು ಅಲ್ಲಿ ಇದಳಿ ಸರ್ ರೆಹಮಾನ್ ಅಂತ ಹೇಳ್ಬೋದು, ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಶ್ರೀಧರ್ ಸರ್ ತುಂಬ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಚಿತ್ರ ಅವರು ತುಂಬ ಅದ್ಭುತವಾಗಿ ಚೆಂದಾಗಿ ಒಂದು ಕ್ಯಾರೆಕ್ಟರ್ ರಿವೀಲ್ ಆಯ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ಚಿತ್ರಕ್ಕೆ ಒಂದು ಒಳ್ಳೆ ಲೈಫೇ ಸಿಗ್ತೈತೆ. ಒಳ್ಳೆ ರಿವೀಲ್ ಮಾಡಿದ್ದಾರೆ ಕ್ಯಾರೆಕ್ಟ್ರು, ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಒಂದು ಬ್ಯೂಟಿಯಾಗಿ ತೋರ್ಸೋಕ್ಕೆ ತುಂಬ ಅದ್ಭುತವಾಗಿ ಒಂದು ಕ್ಯಾಮ್ರಾಮನ್ ಬೇಕು. ಅವ್ರ ಹೆಸರು ಹೇಳಲ್ಲ, ಹಳ್ಳಿಕಟ್ಟೆ. ಆಮೇಲೆ ಈ ಪಿಕ್ಚರ್ ಎಲ್ಲ ಮಾಡ್ಬೇಕಾದ್ರೆ ಹೀರೋಯಿನ್ ಯಾರು ಅಂತ ಕೇಳ್ತಾ ಇದ್ರು. ಸೊ ಹೀರೋಯಿನ್ ನಾನು ಸೆಲೆಕ್ಟೇ ಮಾಡಿದ್ದಿಲ್ಲ, ನನಗೆ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು.
ಸೊ ಅದನ್ನು ನಾನು ಹಂಗೆ ನೋಡ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಹಂಗೆ ಬರ್ತಾ ಇದ್ದೆ. ಸೊ ಇನ್ನೇನು ಇವತ್ತು ಮುಗೀತು ಶೂಟಿಂಗು, ಇನ್ನೊಂದು 2 ದಿವಸದಲ್ಲಿ ಹೀರೋಯಿನ್ ಬೇಕಾಗಿತ್ತು. ಸೊ ಅಚಾನಕವಾಗಿ ಬಂದರು, ಯಾರ ಮೂಲವಾಗಿ ಬಂದರು ಹೀರೋಯಿನ್ನು. ನನಗೆ ತುಂಬ ಒಂದು ಮುದ್ದಾದ ಕ್ಯಾರೆಕ್ಟ್ರು, ಅವ್ರ ಕಣ್ಣು ಎಲ್ಲ ನಂಗೆ ತುಂಬ ನೋಡಿ ಫಸ್ಟ್ ನೋಡಿದಷ್ಟಕ್ಕೆ ನಾನು ಓಕೆ ಮಾಡಿಬಿಟ್ಟೆ. ಆಮೇಲೆ ಅದಕ್ಕೆಲ್ಲ ತುಂಬಬೇಕಾ ಜೀವನ ಅಷ್ಟು ತುಂಬಿದ್ರು ಜೀವ ಅವರು. ಸಂಭ್ರಮ ಅವ್ರಿಗೆ ತುಂಬ ನನ್ನ ನಮಸ್ಕಾರಗಳು. ಆಮೇಲೆ ಜೀಬ್ರಣ್ಣ ಅವ್ರು ಬಂದಿದ್ದಾರೆ, ನಮ್ಮ ಶ್ರೀರಾಮ್ಪುರ ಜೀಬ್ರಣ್ಣ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದ್ಬಿಟ್ಟಿದ್ದೀರಾ? ಕಾಮರಾಜ್ ಸರ್ ಅವ್ರಿಗೂ ನಾನು ಹೇಳಿದೆ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗೈತೆ ಅಂತ. ಕಾಮರಾಜ್ ಅಣ್ಣವರು ತುಂಬ ಅದ್ಭುತವಾಗಿ ನಿಲ್ತೆ, ಅವರು ನನಗೆ ಬೆಂಬಲ ನಿಲ್ತೆ, ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ನಮಸ್ಕಾರ. ಇದಕ್ಕೆಲ್ಲ ಬಂದು ನಿಂತ್ಕೊಂಡೆ ನನಗೆ ಪಿ ಮೂರ್ತಿ ಅಣ್ಣವರು ಸಹ ನನಗೆ ಹಿಂದೆ ನಿಂತ್ಕೊಂಡು ಏನೇ ಅಪ್ಪಾಜಿ ಏನೇ ಇದ್ರು ನನಗೊಂದು ಫೋನ್ ಮಾಡು, ನಾನು ಇರ್ತೀನಿ ಅಂತ. ಶ್ರೀರಾಮ್ಪುರದಲ್ಲಿ, ಆಮೇಲೆ ನಮ್ಮ ತುಂಬ ಮಾರ್ಕೆಟಲ್ಲಿ ಎತ್ತಿದ್ದೀವಿ. ನಮ್ಮ ಶಿವಾಜಿನಗರು, ಆಮೇಲೆ ಲಗೇರಿಲಿ ಎತ್ತಿದ್ದೀವಿ, ಕೂಲಿನಗರು, ಆಮೇಲೆ RR ನಗರು. ಸೊ ಸುತ್ತಮುತ್ತಲು ಇಲ್ಲಿಲ್ಲೇ ಎತ್ತಿದ್ದೀವಿ. ಒಂದು ಸಾಂಗ್ ಮಾತ್ರ ಲೊಕೇಶನ್ ಸಾಂಗ್ ಲಗೇರಿ ಅಲ್ಲ, ಸಂಭ್ರಮ ಸಾಂಗ್ ರಾಗುಡ್ಲಲ್ಲಿ ಒಂದು ಸಾಂಗ್ ಮಾತ್ರ ಅಲ್ಲಿ ಮಾಡಿದ್ದು, ಮಿಕ್ಕಿದ್ದೆಲ್ಲ ಎಲ್ಲ ಟೋಟ್ಲು ಎಲ್ಲ ಲೋಕಲಲ್ಲೇ ಮಾಡಿದ್ದೀವಿ. ಸೂರ್ಯಣ್ಣ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹೇಳಿ. ಸೂರ್ಯಣ್ಣ ಏನ್ ಕೇಳ್ತಿದ್ದಾರೆ. ನನ್ನ ಕ್ಯಾರೆಕ್ಟರ್ ಒಂದು ಸಾಧು ಕ್ಯಾರೆಕ್ಟ್ರು. ಸೊ ಮಾರ್ಕೆಟಲ್ಲಿ ಬಂದಾಗ ಸೊ ಒಂದು ಇಂಟ್ರೊಡಕ್ಷನ್, ಬಾಳೆ ಮಂಡಿಯಲ್ಲಿ ಒಂದು ಕ್ಯಾರೆಕ್ಟರ್ ಇರ್ತೈತೆ, ಒಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಸೊ ಆ ಬಾಳೆಕಾಯಿ ಮಂಡಿಯಲ್ಲಿ ಹರೀಶ್ ರಾಯ್ ಅವರು ನನಗೆ ಒಂದು ಮಾಲೀಕ ಸೋ ಇನ್ನಸೆಂಟ್. ಇಡೀ ಸಿನಿಮಾದ ಕಥೆಯನ್ನ ಹೇಳ್ತಾ ಇದಾರೆ. ನಾನು ಹೇಳದ್ನಲ್ಲ, ಮಚ್ಚಿಡ್ಕೊಂಡ್ರೆ ಕಣಕ್ಕಾಗಿ ಲಡಾಯಿಸ್ಬಿಡ್ತಾರೆ, ಮೈಕ್ ಹಿಡ್ಕೊಂಡ್ರೆ ನಡುತ್ತಾರೆ. ಓಕೆ, ಕ್ವೆಶ್ಚನ್ಸ್? ಈಗ ನಿಜ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರೆಸೆಂಟ್ ತೋರಿಸ್ತಾ ಇದ್ದೀವಿ. ಅಣ್ಣಂದಿರು ಯಾವ ಥರ ಎಲ್ಲ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಈ ಒಂದು ಸ್ಟ್ರಗಲ್ ಇನ್ಯಾರಿಗೂ ಬೇಡ ಅಂತ ಅದು ಸಬ್ಜೆಕ್ಟು ತೋರಿಸ್ತಾ ಇದ್ದೀವಿ. ಸಮಾಜಕ್ಕೆ ಒಂದು ಹುಡುಗರಾಗಿ ತೋರಿಸ್ತಾ ಇದ್ದೀವಿ. ಓಂಗೆ ಯಾವಾಗಲೂ ಓಂಕಾರ ಆಗ್ತವ್ರು ಅದು ಶಿವಣ್ಣ ಬಿಟ್ರೆ ಇನ್ನೊಂದು 10 ಜನ್ಮ ಆದ್ರೂ ಯಾರು ಮಾಡೋಕ್ಕಾಗಲ್ಲ ಶಿವಣ್ಣ ಥರ. ಅವ್ರು ನಡೆದಿರೋ ದಾರಿಲಿ ಬೇಕಾದ್ರೆ ನಾನು ನಡ್ಕೊಂಡು ಬಂದಿದ್ದೀನಿ ಅಷ್ಟೇ ಹೊರತು ಅದನ್ನ ಯಾರು ಬೀಟು ಮಾಡೋಕ್ಕಾಗಲ್ಲ. ಹಿಂದೇನು ಸರಿ ಮುಂದೇನು ಸರಿ ಅದು ಮಾಡೋಕ್ಕಾಗಲ್ಲ. ಆ ವೇಲ್ ಬಂದಿದ್ದೀನಿ. ಪರ್ಸೆಂಟ್ ಎಲ್ಲ ಶೂಟ್ ಆಗೈತೆ, ಎಲ್ಲರೂ ಶೂಟ್ ಆಗೈತೆ. ಇನ್ನೊಂದು 2 ತಿಂಗಳಿಗೆ ಪಿಕ್ಚರೇ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅವರು ನಿಜ ಜೀವನದಲ್ಲಿ ಅವ್ರು ಯಾವ ಥರ ಎಲ್ಲ ಸ್ಟ್ರಗಲ್ ಪಟ್ಟಿದ್ದಾರೋ ಸೊ ಅದನ್ನ ಅವರೇ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ಒಂದು ಸಮಾಜಕ್ಕೆ ಒಂದು ಮೆಸೇಜು. ಸೊ ಹುಡುಗರುಗಳೆಲ್ಲ ಯಾವ ಥರ ಕೆಟ್ಟೋಗ್ತಾ ಇದ್ದಾರೆ ಅಂತ ಒಂದು ಚಿಕ್ಕದಾಗಿ ಒಂದು ಮೆಸೇಜ್ ಐತೆ ಪಿಕ್ಚರಲ್ಲಿ. ಎಲ್ಲರೂ ಸ್ವಲ್ಪ ಇದು ನೋಡಿದ್ರೆ 100% ಯಾರು ರೌಡಿಸಮ್ ಬೇಡ ಅಂತ ಬಿಟ್ಟೋಗ್ತಾರೆ ಅಂತ ನಾನು ಅನಿಸ್ಕೊತಾ ಇದ್ದೀನಿ. ಯಾಕಂದರೆ ಅವರು ಇವಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಕುಡಿದೆ ಕಿಡ್ನಿ ಹೋಗೈತೆ ಲಿವರ್ ಹೋಗೈತೆ ಅಂತ ಅಂದ್ರೆ ಅವ್ರೇನು ಕೇಳಲ್ಲ. ನಿಜವಾಗ್ಲೂ ಕುಡ್ಕ ಲಿವರ್ ಎಲ್ಲ ಹೋಗಿರೋ ಅವ್ನು ಹೇಳಿದ್ರೆ ಅವ್ರು ಹೇಳಿದ್ರೆ ಸ್ವಲ್ಪ ಏನೋ ನಂಬ್ತಾರೆ. ಸೊ ಅದಕ್ಕೆ ಅಣ್ಣಂದಿರೇ ಇವತ್ತು ಬಂದು ನನಗೋಸ್ಕರ ತುಂಬಾ ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ರು ಏನು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕಂತ ಇಷ್ಟು ಅಣ್ಣಂದಿರು ಅವ್ರ ಕೆಲಸಗಳು ಬಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರ ಬಾಯಲ್ಲಿ ಒಂದು 2 ಮಾತು ಕೇಳಿ. ಸೊ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ನಾನೊಂದು ಹೇಳ್ಬಿಡ್ತೀನಿ, ಒಂದು ಇನ್ಸ್ಟೆಂಟ್ ಚಿಕ್ಕದಾಗಿ. ಸೊ ಎಲ್ಲ ಒಂದು ಜೂದ್ ಆಡ್ತಾ ಇರ್ತಾರೆ. ಸೊ ಆ ಜೂದಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಒಂದು 3 ಹುಡುಗರು ಬರ್ತಾರೆ ಆಟ ಆಡಕ್ಕೆ. ಅಲ್ಲೊಬ್ರು ವಯಸ್ಸಾದವರು ಬೈಕ್ ಕಳಿಸ್ಬಿಡ್ತಾರೆ ಅವ್ರಿಗೆ, ನೀನ್ ಜೂದ್ ಆಡ್ಬೇಡ ಅಂತ. ಆ 2 ಹುಡುಗರು ಏನ್ ಮಾಡ್ತಾರೆ, ಬಾರ್ಗೆ ಹೋಗ್ಬಿಟ್ಟು ಒಂದು 90 ಹೊಡಿತಾರೆ. 90 ಹೊಡೆದ್ಬಿಟ್ಟು ಸರಿ ಇನ್ನೊಂದು 90 ಹೊಡೆಯೋಷ್ಟೆಲ್ಲ ಒಂದು ಫೋನ್ ತಗೊಂತಾನೆ ಬ್ಯಾಡ್ ವರ್ಡಲ್ಲಿ ಈ ಥರ ಹಿಂಗೆ ಅನ್ಬಿಟ್ಟು ಹಾಕೋಣ ಅಂತ. ಅವ್ರು ಏನು ಮಾಡ್ತಾರೆ, ಬಂದಿದ್ದಷ್ಟಕ್ಕೆ ಕೋಟ್ರು ಹೊಡೆದು ಫುಲ್ಲು ಬ್ಯಾಟ್ಗಳು ತಗೊಂಡು ಸೀದಾ ಓದೋದಂಗ್ಲೇ ಏಕ ಹೊಡೆದ್ಬಿಡ್ತಾರೆ. ನೀನೇನ ನನಗೆ ಹೇಳೋದು ನನ್ನ ದುಡ್ಡು ಅಂತ. ಅದು ಹೊಡೆದು ಒಬ್ರು ಇನ್ನೊಬ್ರ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸೊ ನೀನು ಏನು ಕೊಡದೆ ಅದನ್ನ ಫಸ್ಟು ಪೇಷನ್ಸ್ ಆಗಿ ಕೇಳು ಏನು ವಿಷಯ ಅಂತ.
ಅವರು ಏನಕ್ಕೆ ಹೇಳ್ತಾರೆ ಅಂದ್ರೆ, ಇವಾಗ ವಯಸ್ಸು ಹುಡುಗರು ಆಯಪ್ಪ ಮನೆ ಮಠ ಎಲ್ಲ ಮಾರಿ ಹೆಂಡತಿನೂ ಕಳ್ಕೊಂಡು ತಾಳಿನೂ ಕಳ್ಕೊಂಡು ಬೀದಿಗೆ ಬಂದಿದ್ದಾನೆ, ಜಾಗ ಎಲ್ಲ. ಸೊ ಅದನ್ನೆಲ್ಲ ಬೇಡ ಅಂತ ಹೇಳಕ್ ಹೋಗಿದ್ದಾನೆ. ಅವನು ಹೇಳಿದಾಗ ಅವರು ಅರ್ಥ ಮಾಡ್ಕೊಳ್ದೆ ಏಕದಮ್ಮಲ್ಲಿ ಏಕಾಏಕಿಗೆ ಹೊಡೆದ್ಬಿಟ್ಟಿದ್ದಾರೆ. ಮಿಸ್ಗೈಡ್, ಚಿಕ್ಕ ಮಿಸ್ಗೈಡು. ಈ ಮಿಸ್ಗೈಡ್ ಇಂದ ಅವರು ಚಿಕ್ಕ ಮಿಸ್ಗೈಡ್ ಇಂದ ಅವ್ರು ಮಾಡೋ ಆಲೋಚನೆಗೆ ಹಿಂದೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ, ನಮ್ಮ ಹಿಂದೆ ತಂದೆ ತಾಯಿ ಇದ್ದಾರೆ, ನಮ್ಮ ಹೆಂಡತಿ ಮಕ್ಳು ಇದ್ದಾರೆ, ಅಣ್ಣ ತಮ್ಮದ್ರು ಇದ್ದಾರೆ, ತೋಳಿಗಿಂತ ಭುಜ ಕೊಡೋದು ಸ್ನೇಹಿತರು ಒಂದು ನಿಮಿಷ ಯೋಚನೆ ಮಾಡ್ಬಿಟ್ರೆ ಯಾವ್ದು ರೋಡಿಸಮ್ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಇವರುಗಳು ಹೇಳ್ತಾರೆ ಮೆಸೇಜ್ ಅಣ್ಣಂದಿರೋ, ಇದು ಕಂಟೆಂಟ್ ಅಣ್ಣ. ಎಲ್ಲ ಮಾಡಿದಾರಣ್ಣ ಎಲ್ಲರೂ ಮೆಸೇಜ್. ಎಲ್ಲ ರಿಯಲ್ ನೈಜಿಕ ಕಥೆನೆ ಮಾಡಿರೋದು, ಎಲ್ಲಾನು ನೈಜಿಕ ಕಥೆನೆ ಮಾಡಿದ್ದೀನಿ. ಇನ್ಸಿಡೆಂಟ್ಗಳಾಗಿರೋ ವಿಷಯನೇ ತಗೊಂಡು ಈ ಸಬ್ಜೆಕ್ಟ್ ಮಾಡಿದ್ದೀನಿ, ಎಲ್ಲಾನು ಮಾಡಿದ್ದೀನಿ ಅಣ್ಣ. ಸೂರ್ಯಣ್ಣ ಪಾತ್ರ ಯಾರ್ದಾದ್ರು ಪಾತ್ರ ಕಾಲ್ಪನಿಕ ಪಾತ್ರ. ಆ ಕಥೆಗೆ ತಕ್ಕಂಗೆ ಅಂದ್ರೆ ಅದೇ ಎಲ್ಲರನ್ನೂ ಇದಕ್ಕೆ ಅಳವಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾ ಇದು. ಅವ್ರು ನರ್ವಸ್ ಆಗ್ಬಿಡ್ತಾರೆ ಸ್ಟೇಜು ಮೈಕು ಅಂದ್ರೆ. ಕೇಳಿ ಅಣ್ಣ ಏನಾದ್ರೆ, ನಾನೇ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಥರ ಆನ್ಸರ್ ಮಾಡ್ತೀನಿ. ಮಂಜೂರಾದ ಬರ್ತಾರಲ್ಲ ಅಲ್ಲಿ ಅಣ್ಣ ಎಲ್ಲ ದೊಡ್ಡವರು ಆ್ಯಕ್ಟ್ ಮಾಡಿದ್ದಾರೆ ಅಣ್ಣ. ಇದು ಬಿಟ್ಟು ನಮ್ಮ ರವಿ ಕಾಳೆ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಹರೀಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ನಾನು ಕೆಲಸ ಮಾಡಿದ್ದೀನಿ. ಹಲವಾರು ಸಿನಿಮಾದವ್ರನ್ನು ತೊಡಗಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ನಿಜವಾದವ್ರನ್ನೆಲ್ಲ ತೊಡಗಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾನ ಇದು ಅಣ್ಣ. ಇಲ್ಲ ಅಂದ್ರೆ ಪೂರ್ತಿ ಕತೆ ನಾನು ಗೊತ್ತಿಲ್ಲ, ನನಗೊಂದು ಲೈನ್ ಗೊತ್ತು, ಬಟ್ ಕತೆ ಕಾಲ್ಪನಿಕ ಅಣ್ಣ. ಅದಕ್ಕೆ ಅಳವಡಿಸ್ಕೊಂಡು ಸಿನಿಮಾಗೆ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಿದ್ದೀವಿ ಅಣ್ಣ ಪಾತ್ರಗಳು. ಅಣ್ಣ ನೀವು ಕ್ಲೈಮ್ಯಾಕ್ಸೇ ತೋರಿಸ್ಬಿಡ್ತಾರ ಅಣ್ಣ ಟೀಸರ್ ಅಲ್ಲಿ? ಅಣ್ಣ ಇವತ್ತವರೆಗೂ ಯಾವುದೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಕೊನೆಯಲ್ಲಿ ಮೆಸೇಜ್ ಇರೋದು ಅದೇನೆ, ಇದು ಬೇಡಿ ಅಂತಾನೆ. ಅದನ್ನ ತೋರ್ಸಕ್ಕೆ ಈಗ ಹೊಟ್ಟಿರೋದು. ಅದನ್ನೇ ನಾನು ಆಗ್ಲೇ ಹೇಳಿದ್ದು ನಿಮ್ಗೆ, ಅದನ್ನೇ ಹೇಳಿದ್ದು ಹೆರಿಗೆ ಮಾಡಿದವ್ರಿಗಿಂತ ಹೆರಿಗೆ ಆದವ್ರ ಕೈಯಲ್ಲಿ ಹೇಳಿಸಿದಾಗ ಅದ್ರ ಅನುಭವ ಕರೆಕ್ಟ್ ಆಗಿರುತ್ತೆ ಅಂತ. ಅದೇ ಈ ಪಿಕ್ಚರ್ ಮೆಸೇಜೇ ಅದೇ. ರಿಲೀಸ್ ತನಕ ಕಾಯಿರಿ, ರಿಲೀಸ್ ದಿನ ನಿಮ್ಗೆ ಇದು ಏನು ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸಿನಿಮಾ ಹೌದು ಟೀಸರು ಟ್ರೈಲರ್ ಅಲ್ಲಿ ಲಕ್ಸುರಿಯಾಗಿ ತೋರಿಸ್ಬೇಕು, ಕ್ಲೈಮ್ಯಾಕ್ಸ್ ಎಪಿಸೋಡ್ ಅದ್ರಲ್ಲಿ ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಇದ್ರಲ್ಲಿ ಏನ್ ತೋರಿಸ್ಬೋದು ಟೀಸರ್ ಅಲ್ಲಿ ತೋರಿಸಿದೀವಿ. ಸಿನಿಮಾ ರಿಲೀಸ್ ದಿನ ಖಂಡಿತ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಥರದ್ದೇ ಒಂದು ಎಂಡಿಂಗ್ ಇದೆ ಅಣ್ಣ. ನಾವು ಯಾರಿಗೂ ಪ್ರಚೋದಿಸಕ್ಕೇನು ಸಿನಿಮಾಗಳು ಮಾಡೋದಿಲ್ಲ. ಸಿನಿಮಾಗಳು ಮಾಡೋದೇ ಇದನ್ನ ಮಾಡ್ಕೋಬೇಡಿ, ಹಿಂಗೆ ಆಗ್ಬೇಡಿ ಅನ್ನೋದು. ನಾನು ಅದೇ ಹೇಳ್ತಿರೋದು. ಮೊನ್ನೆನೂ ಎಲ್ಲೋ ಅದನ್ನೇ ಹೇಳಿದೆ. ಈಗ ಅದನ್ನೇ ಹೇಳಿದೆ. ಈಗ ಮುಖೇಶ್ದು ಇನ್ನೂ ಯಾರು ಬರ್ತಾ ಇದ್ದಂಗೆ ಹೋಗ್ಬಿಟ್ರೆ ಹೆಂಗೆ, ಕ್ಲೈಮ್ಯಾಕ್ಸ್ ಅಂತ ನೋಡ್ಬೇಕಲ್ವಾ? ಸೊ ಅದನ್ನ ಏನು ತೋರಿಸೋದು ಮುಖೇಶ್ ಹೇಳಿ, ಸಿಗರೇಟ್ ಸೇರ್ಬೇಡ ಅನ್ನೋದಕ್ಕೆ. ಯಾಕೊಬ್ರು ಲಿವರ್ ಹೋಗಿರೋನ ಕರೆಸಿ ಕುಡಿಯೋದು ತಪ್ಪು ಅಂತ ಹೇಳ್ತೀವಿ, ಅದರದ್ದು ಅಂದ್ರೆ ಬೇಡಿ. ಇದರಿಂದ ಇದು ಸುಮ್ಮನೆ ಸ್ಟಾರ್ಟಿಂಗ್ ನೋಡೋಕೆ ಚಂದ ಅನ್ಸುತ್ತೆ, ಆಮೇಲೆ ಇದ್ರಲ್ಲಿ ಏನು ಇಲ್ಲ ಅನ್ನೋದನ್ನೇ ಹೇಳಕೊಟ್ಟಿರೋದು. ಈ ಸಿನಿಮಾಲ್ ಅದನ್ನೇ ಹೇಳಕೊಟ್ಟಿರೋದು. ಬೇಡಿ, ನೀವು ಏನ್ ಅನ್ಕೋತಿದ್ದೀರಾ ಅದಲ್ಲ ಇದು ಅನ್ನೋದನ್ನೇ ಹೇಳಕೊಟ್ಟಿರೋದು. ಅದಕ್ಕೆ ಅದನ್ನ ಅನುಭವಿಸಿ ಅದರಲ್ಲಿ ಯಾರು ಅದ್ರದ್ದು ಅನುಭವ ಪಡೆದಿದ್ರು ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಜನಕ್ಕೆ ಅಟ್ಲೀಸ್ಟ್ ರೀಚ್ ಆಗಿ. ನೀವು ಹೇಳಿದ್ರಲ್ಲ ಈಗ ಅದೇನೋ ದೂರದಿಂದ ನೋಡ ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕೆ ನಾನು ಇನ್ನೂ ನೋಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕತೆ, ಆರಿಸ್ಕೊಂಡಿರ್ತಕ್ಕಂಥ ಪಾತ್ರಗಳು ಮತ್ತೆ ಬದಲಾವಣೆಗೆ ಬಯಸಿ ಹಲವಾರು ನಿಜ ಜೀವನದಲ್ಲಿ ಈ ಭೂಗತ ಲೋಕವನ್ನ ಬಹಳ ಹತ್ತಿರದಲ್ಲಿ ನೋಡಿ ಅದರಿಂದ ಬಹಳ ದೂರ ಸಾಗಿ ನಾವು ಈಗ ಬದಲಾವಣೆ ಆಗಿದ್ದೀವಿ ಅಂತೇಳಿ ಅನ್ನುವಂಥ ಒಂದು ಕೆಲವಷ್ಟು ವ್ಯಕ್ತಿ ಚಿತ್ರಗಳು ಈ ಒಂದು ಚಲನಚಿತ್ರದಲ್ಲಿ ಮೂಡಿ ಬಂದಿದ್ದಾವೆ. ನಾವು ಎಲ್ಲ ಕೇಳಿದ್ರು, ಎಲ್ಲ ಚಿತ್ರ ಥರ ಏನಾದರೂ ಇದೆಯಾ, ಅವನ್ನೆಲ್ಲ ಕರೆದಿದ್ದೀರಿ, ಹಲವಾರಿಗೆ ಪ್ರಶ್ನೆಗಳಿದ್ದಾವೆ. ಅದೇ ಥರ ಏನಾರು ಮಾಡಿದಾರ ಅವರಾಗಿ ಅಂತೇಳಿ. ಆದರೆ ಆ ಸಿನಿಮಾ ಅದು ನಾವು ನೋಡಿದ್ದೀವಿ, ಭಾಳ ಅದ್ಭುತವಾದಂಥ ಸಿನಿಮಾ. ಅದರಲ್ಲಿ ಕೆಲವಷ್ಟು ಬದಲಾವಣೆಗೆ ಅದು ಆಗ್ತದೆ, ಬದಲಾವಣೆಗೆ ಈ ಜಗದ ನಿಯಮ ಬದಲಾವಣೆ ಆಗುವಂಥದ್ದು ಅನ್ನುವಂಥದ್ದನ್ನ ಅಲ್ಲಿ ತಗೊಂಡು ಬಂದಿರ್ತಕ್ಕಂಥದ್ದು. ಇಲ್ಲಿ
ನಾನು ಏನು ಸೂರ್ಯ ಅವ್ರು ನನಗೆ ತಿಳಿಸಿದಾರೋ, ನನಗೇನು ಕತೆ ಹೇಳಿದಾರೋ, ಮತ್ತು ನಾನು ಆ ಪಾತ್ರಕ್ಕೆ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ನನ್ನ ನಿಜ ಜೀವನದ ಪೊಲೀಸ್. ನಾನೇನು ಅದರಲ್ಲೇನು ಡ್ರಾಮಾನೂ ಮಾಡಲಿಲ್ಲ, ಇಲ್ಲ ಏನು ಆಕ್ಷನ್ ಹೀರೋನೂ ಅಲ್ಲ. ನನ್ನ ಪೊಲೀಸಿಂಗು ಮತ್ತು ನಾನು ಹೇಗೆ ರಿಪೇರಿ ಕೆಲಸದಲ್ಲಿ ತೊಡ್ಕೊಂಡಿದ್ದೆ ಒಂದು ಭಾಳ 30 ವರ್ಷಗಳ ಕಾಲ ಬೆಂಗಳೂರಲ್ಲಿ, ಆ ಒಂದು ಸಣ್ಣದೊಂದು ಕೆಲಸ ಕೊಟ್ಟಿದ್ರು ನನಗೆ. ಒಂದು ಭಾಳ ಅದನ್ನ ರಿಪೇರಿ ಕೆಲಸನ ಚೆನ್ನಾಗಿ ನಿರ್ವಹಿಸಿದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ನಾನು ನೋಡಿದ್ರೆ ಈಗ ಇವರಾಗಲೇ ಸುಮಾರು ಜನ ನೋಡಿರ್ತಕ್ಕಂಥವ್ರು ಎಡಿಟಿಂಗ್ ಟೈಮ್ನಲ್ಲಿ ಮತ್ತು ಬೇರೆ ಬೇರೆ ಇದರ ವ್ಯಾಖ್ಯಾನಗಳಲ್ಲಿ ಇಲ್ಲಿ ಅದನ್ನು ಕಂಡಿರುವಂಥವ್ರು ನನ್ನ ಲೆಕ್ಕದಲ್ಲಿ ಯಾಕೆ ಬಂದಿದೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಓವರಾಲ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಭಾಳ ಕಷ್ಟಪಡ್ತಾ ಇದ್ದಾರೆ ಸೂರಿ, ನಾನು ನೋಡ್ತಾ ಇದ್ದೀನಿ. ಭಯನೂ ಇದೆ, ಏನಾಗ್ಬೋದು ಅಂತ ಅನ್ನುವಂಥದ್ದಿದೆ. ಈ ಸ್ಪರ್ಧೆ ಒಳಗಡೆ ನಾನು ಈಜ್ತೀನ, ನಾನು ದಳ ಸೇರ್ತೀನ ಅಂತ ಅನ್ನುವಂಥ ಭಯ ಕಾಡ್ತಾ ಇದೆ ಅವ್ರಿಗೆ. ಯಾಕೆಂದರೆ ಅಷ್ಟು ಸುಲಭದ ಮಾತಲ್ಲ. ಮಾತಾಡೋದು ನಾವು ಸಿನಿಮಾ ಮಾಡಿಬಿಡೋಣ, ಅಥವಾ ಎಲ್ಲ ಮಾಡಿಬಿಡೋಣ, ಡೈರೆಕ್ಷನ್ ಮಾಡಿಬಿಡೋಣ, ನಾನು ಪ್ರೊಡ್ಯೂಸರ್ ಆಗಿಬಿಡೋಣ, ಹಲವಾರು ಬರೀ ಮಾತಿಗೆ ಅಷ್ಟೇ. ಬಟ್ ಅದನ್ನು ನಿರ್ವಹಣೆ ಒಳಗಡೆ ಹೋದಾಗ ಮನುಷ್ಯನ ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಗಿಯುವಷ್ಟಕ್ಕೆ ಸ್ಕೆಲಿಟನ್ ಆಗ್ಬಿಡ್ತಾನೆ. ನಂತರ ಮೂಳೆ ಮಾಂಸದ ತಡಿಕೆ ಕೊನೆಗೆ ರಿಲೀಸ್ ಆಗಿ ಅದು ಗೆದ್ದೆ ಅಂತ ಅನ್ನುವಂಥದ್ದು ಏನಾದರೂ ತಲುಪಿದಾಗ ನನ್ನ ಲೆಕ್ಕದಲ್ಲಿ ಅದು ಅತ್ಯಂತ ಅಮೂಲ್ಯವಾದ ಸಮಯಗಳು ಯಾರಿಗೇ ಆಗಲಿ. ಆ ಕಾರಣಕ್ಕೆ ಸೂರಿ ಭಾಳ ಅತ್ಯಂತ ಕಠಿಣ ಪರಿಸ್ಥಿತಿನಲ್ಲೂ ತುಂಬ ಚೆನ್ನಾಗಿ, ಆಮೇಲೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಡದೆ, ಆಮೇಲೆ ಕರೆದು ಹೀಗೆ ನಾನು ಹೇಳಿದ್ರಿ ನನ್ನ ಪಾತ್ರ. ನಾನು ಹೇಳಿದೆ ನನ್ನ ಡೈಲಾಗ ಹೊಡಿಲ್ಲ ಅಂದೆ. ನೀವು ಯಾವ ಹೊಡಿತೀರೋ ಚೆನ್ನಾಗಿರಬೇಕು ಅಂದರು. ಆಮೇಲೆ ನನಗೂ ಅಷ್ಟು ಇಷ್ಟು ಸ್ವಲ್ಪ ಸಾಹಿತ್ಯ ಬರವಣಿಗೆ ಬರೆಯುವಂಥದ್ದು, ಆಮೇಲೆ ಮಾತಾಡುವಂಥದ್ದು, ಪುಸ್ತಕಗಳನ್ನ ನಾನೀಗ ಈ ಒಂದು ಇದರಲ್ಲೇ ನಾನೇ ಒಂದು ಪುಸ್ತಕ ಬರೆದಿದ್ದೀನಿ ಬೆಂಗಳೂರು ಅಂಡರ್ವರ್ಲ್ಡ್ ಅಕ್ಕಿ ಕಾಡು ಅಂತೇಳಿ ಅಂತ. ನನ್ನ ಪುಸ್ತಕ 8ನೇ ಮುದ್ರಣ ಆಗೋಗ್ಬಿಟ್ಟಿದೆ ಈಗಾಗಲೇ. ಅದು ಅಂದರೆ ಎಲ್ಲ ಪ್ರೆಸ್ನವರು ಮತ್ತು ಪ್ರತಿಯೊಬ್ಬರು ಸಹ ನನ್ನ ಪುಸ್ತಕವನ್ನು ತಗೋತಾ ಇದ್ದಾರೆ. ಆದರೆ ಹಲವಾರು ಕಥೆಗಳು ಬರ್ತಿದ್ದೀನಿ. ಇವ್ರದ್ದು ಎಲ್ಲ ನನ್ನ ಅಂಡರ್ವರ್ಲ್ಡ್ ಪುಸ್ತಕದಲ್ಲಿ ಎಲ್ಲರದ್ದು ಪಾತ್ರಗಳು ಬಂದಿದ್ದಾವೆ. ಯಾವುದೂ ಎಕ್ಸಾಗರೇಷನ್ ಮಾಡಲಿಲ್ಲ. ಹೇಗೆ ಅವರು ಅಂಡರ್ವರ್ಲ್ಡ್ಗಳಲ್ಲಿದ್ದರು, ಹೇಗೆ ಅಂಡರ್ವರ್ಲ್ಡ್ಗಳಿಂದ ಆಚೆ ಹೋದರು, ಯಾರು ಅದ್ರಲ್ಲಿ ನಾನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಅತ್ಯಂತ ಜಾಸ್ತಿ ಬರೆದಿರ್ತಕ್ಕಂಥವ್ರು ಯಾರು ತೀರ್ಕೊಬಿಟ್ಟಿದ್ದಾರೆ, ಯಾರು ಸತ್ತೋಗ್ಬಿಟ್ರು, ಯಾವ ಕಾರಣಕ್ಕೆ ಸತ್ತೋಗ್ಬಿಟ್ರು, ಅವರು ಯಾಕೆ ಅವರು ಸಾಯೋದಕ್ಕೆ ಕಾರಣ, ಏನು ಕಾರಣಗಳು, ಯಾಕೆ ಅವರು ಬೇರೆಯವರೆಲ್ಲ ಉಳ್ಕೊಂಡ್ರು, ಅವ್ರು ಮಾತ್ರ ಯಾಕೆ ಈ ಅಂಡರ್ವರ್ಲ್ಡಿಂದ ಮಾಯ ಆಗ್ಬಿಟ್ರು ಅಂತ ಅನ್ನುವಂಥದ್ದನ್ನ ನಾನು ಬರ್ಕೊಂಡೋಗಿದ್ದೀನಿ ಆ ಪುಸ್ತಕದಲ್ಲಿ. ಅದೇ ನಾನು ಸೂರಿಗೂ ಹೇಳಿದೆ, ನನ್ನ ಪುಸ್ತಕದಲ್ಲಿರ್ತಕ್ಕಂಥ ಹಲವಾರು ಪಾತ್ರಗಳಿಂದ ಕದ್ಬಿಟ್ಟಿದೆಯಾ ನೀನು ಅಂದ್ಬಿಟ್ಟು ಅಂತ ನಾವು ಮಾತುಕತೆ ಮಾತಾಡ್ತಾ ಇರ್ಬೇಕಾದಾಗ ಹೇಳಿದೆ. ಅದೇ ರೀತಿ ಇದೊಂದು ಭಾಳ ನನ್ನ ಲೆಕ್ಕದಲ್ಲಿ ಭಾಳ ಅತ್ಯಂತ ಒಳ್ಳೆ ಪ್ರಯೋಗ. ಯಾರೂ ಅಷ್ಟು ಸುಲಭಕ್ಕೆ ಬರಲ್ಲ. ಹೋಗ ನಮ್ಮ ಪಾಡಾಯಿತು, ನಮ್ಮ ಸುಮ್ಮನೆ ಜೀವ ತಿನ್ಬೇಡ, ಹೆಂಗೋ ಆರಾಮಾಗಿದ್ದೀವಿ ನಾವು, ಹೆಂಗೋ ಆಚೆ ಸುಮ್ಮನೆ ಬಂದು ತಲೆ ತಿನ್ಬೇಡ ಕಣೆ ಅಂತ ಕಳಿಸ್ಬಿಡ್ತಾರೆ. ಆದರೆ ಇವ್ರನ್ನೆಲ್ಲ ಒಪ್ಸೋದಿದೆಯಲ್ಲ, ದಿಸ್ ಈಸ್ ನಾಟ್ ಎನ್ ಈಸಿ ಜಾಬ್ ಯಾರ್ ಎನಿಬಡಿ ಎಲ್. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಕಾರಣಕ್ಕೆ ಇವನ್ನೆಲ್ಲ ಒಪ್ಪಿಸಿ ಅವ್ರಿಗೆ ಆ ಒಂದು ಇದನ್ನು ಕೊಟ್ಟು ಮತ್ತೆ ನಾವೆಲ್ಲ ಸಾಮಾಜಿಕದ ಮುಖ್ಯ ವಾಹಿನಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥ ಪಾತ್ರ ಹೇಳಬೇಕು. ಶಾರ್ಪ್ ಶೂಟರ್ಸ್ ಅಂತ 77 ಬ್ಯಾಚು ಮತ್ತೆ ಉಮೇಶ್ ಸಾಹೇಬರು, ಇವ್ರ ಹೆಸರುಗಳು ಕೇಳಿದ್ರೇನೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಪೊಲೀಸಿಗೆ ಬೇರೆ, ಇವತ್ತಿರೋ ಪೊಲೀಸಿಗೆ ಬೇರೆ, ಅದು ಏನಾಗಿದೆಯೋ ಗೊತ್ತಿಲ್ಲ. ಅದೇ ಮಾತಾಡ್ತಾ ಇದ್ದೆ ಸಾಹೇಬ್ರಿಗೆ, ಎಲ್ಲಿ ಸರ್ ಗೊತ್ತು ಅಲ್ಲಿ ಅವಾಗಿದ್ದಂಥ ಕೆಂಪಯ್ಯ ಸಾಹೇಬರು, ಮರಿಸ್ವಾಮಿ ಸಾಹೇಬರು, IPS ಆಫೀಸರ್ಗಳು ಹೇಳಬೇಕು. ಅವ್ರ ಹೆಸರುಗಳು ಕೇಳಿದ್ರೇನೆ, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟ್ರು, DYSP ಅಂತ ಅವ್ರ ಹೆಸರು ಹೇಳ್ತಾ ಇದ್ದಕ್ಕೆ ಕಂಪ್ಲೀಟ್ ಶಾಂತ ಆಗ್ಬಿಡೋರು. ಆ ಥರ ಪೊಲೀಸಿಗೆ ಮತ್ತೆ ಕರ್ನಾಟಕದಲ್ಲಿ ಬರಲಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು. ಎಲ್ಲ ಹಿರಿಯರಿಗೆ ನಮ್ಮ ಸಿನಿಮಾಗೆ ಅಪ್ರೋಚ್ ಮಾಡಕ್ಕೆ ಬಂದಾಗ ಅವರ ಸಹಕಾರ ಆಗಿರ್ಬೋದು, ಅವರ ಸಪೋರ್ಟ್ ಆಗಿರ್ಬೋದು, ನಮ್ಮ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಮ್ಮ ಸಿನಿಮಾಗೆ ನಿಂತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ಸೂರಿ ಸರ್ ಬಗ್ಗೆ ಹೇಳಲೇಬೇಕು. ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್. ಆ್ಯಕ್ಚುಲಿ ಮೊನ್ನೆ ನನಗೆ ಸಿನಿಮಾ ಶೂಟಿಂಗ್ ಬಂದಂಗಿತ್ತು. ಒಂದು 3-4-5 ಮಂತ್ಸಲ್ಲೆಲ್ಲ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್. ಸರ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಎಲ್ಲ ಸಿನಿಮಾ ತಂಡಕ್ಕೆ, ಡಿರೆಕ್ಷನ್ ಡಿಪಾರ್ಟ್ಮೆಂಟ್, ಟೆಕ್ನಿಷಿಯನ್ಸ್ಗೆ, ನಮ್ಮ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಇದರಲ್ಲಿ ಶ್ರೀ ಅನ್ನುವಂತಹ ಪಾತ್ರ ಕೊಟ್ಟಿದ್ದಾರೆ, ಬಹಳ ಅದ್ಭುತವಾದಂತಹ ಪಾತ್ರ. ಆ್ಯಂಡ್ ಇದರಲ್ಲಿ ಒಂದು ಮೆಸೇಜ್ ಏನಂತ ಅಂದರೆ, ಪ್ರೀತಿಸೋರ್ಗೋಸ್ಕರ ಹೆದರ್ಕೊಂಡು ಹಿಂದೆ ಸರಿಯೋರು ಇದ್ದಾರೆ, ಅವ್ರಿಗೆ ಏನೂ ಆಗಬಾರ್ದು ಅಂತ. ಅದೇ ಪ್ರೀತಿಸೋರ್ಗೆ
ಏನಾದ್ರೂ ಆಪತ್ ಬರುತ್ತೆ ಅಂದ್ರೆ ಹೀರೋ ತರ ನಿಂತು ಹೋರಾಡುವಂತಹ ಎಲ್ಲ ಸಾಮಾನ್ಯ ಪ್ರಜೆಯಲ್ಲೂ ಆ ಶಕ್ತಿ ಇರುತ್ತೆ ಅನ್ನೋದು ಒಂದು ಮೆಸೇಜ್ ಸಹ ಇದೆ. ಒಂದು ಫ್ಯಾಮಿಲಿ ಬಾಂಡಿಂಗ್ ತೋರಿಸುವಂತಹ ಕತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ನನ್ನ 4ನೇ ಸಿನಿಮಾ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸಂಭ್ರಮ. ಗಾಡ್ ಬ್ಲೆಸ್ ಯು. ಇನ್ನು ಲೇಡಿ ಡಾನ್ ಆಗಿ ಕಾಣಿಸ್ಕೊಂಡಿರುವಂತ ಯಶಸ್ವಿನಿ ಗೌಡ ಅವರು ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಸೂರಿ ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಮೂವಿ ತುಂಬಾ ಸಫರ್ ಮಾಡಿದ್ದಾನೆ. ನಾವೆಲ್ಲ ಅವನ್ನ ಕೈ ಹಿಡ್ದು ಎದ್ದೋಳ್ಸೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಯು ಸರ್. ದಯಮಾಡಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಹಾಡುಗಳ ತವರು ಮನೆ ಲಹರಿ. ಭಾರತೀಯ ಚಿತ್ರರಂಗದ ಆಡಿಯೋ ಕಂಪನಿಗಳ ಡಾನ್ ಲಹರಿ ವೇಲು ಸರ್ಗೆ ಮೊದಲಿಗೆ ನಮಸ್ಕಾರ. ಯಾಕಂದ್ರೆ ಹಾಡಾಗಿರೋದ್ರಿಂದ, ಸಂಗೀತ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಒಬ್ಬ ಕುರುಬರಹಳ್ಳಿ ಲೋಕಲ್ ಹುಡುಗ ಆಟೋ ಡ್ರೈವರ್ ಆಗ್ತಾರೆ. ಅದರ ನಂತರ ಸಹನಟನಾಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಹಿಂದೆ ನಿಂತು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ. ಲಿಂಗ ಮತ್ತೆ ಕಬಾಲಿ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾರೆ. ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ ಹಿಂದೆ ನಿಂತ್ಕೊಂಡು ಸಹನಟನ ಕೆಲಸ ಮಾಡ್ತಾರೆ. ಅದಾದ ನಂತರ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ. ಅವ್ರ ಒಳಗಿದ್ದಂಥ ಪ್ರತಿಭೆಯನ್ನ ಹೊರತರೋದಕ್ಕೆ ಆಗ ಅದಕ್ಕೆ ನಿಲ್ಲೋದು ಇಲ್ಲೇ ಇದ್ದಾರೆ ನೋಡಿ. ಸಾಕ್ಷಾತ್ ದೇವತೆ ನೋಡ್ದಂಗಾಗುತ್ತೆ ನಮ್ಮ ಸೂರ್ಯಣ್ಣ ಅವರ ತಾಯಿ. ಅವ್ರು ನೋಡಿದ ತಕ್ಷಣ ಯಾವುದೋ KR ವಿಜಯ ನೋಡ್ದಂಗಾಗುತ್ತೆ. ಮೊಟ್ಟ ಮೊದಲನೇ ಸಲ ತಾಯಿಯವ್ರ ಜೊತೆ ಸೂರ್ಯಣ್ಣ ಅವರು ನನ್ನ ಸ್ಟುಡಿಯೋಗೆ ಬಂದಾಗ ಮೊಟ್ಟ ಮೊದಲು ಎಲ್ಲ ಮಾತುಕತೆ ಆಗಿದ ತಕ್ಷಣ ಅಳೋಕ್ ಶುರು ಮಾಡ್ಬಿಟ್ರು. ಅವ್ರಿಗೆ ಏನ್ ಮಾಡಿದ್ರು ಅದನ್ನೇ. ಅಳೋಕ್ ಶುರು ಆದಾಗ ಮೊದಲು ಬರೋದೇ ನಮಗೆ ಭಯ. ಹತ್ತಿದ ತಕ್ಷಣ ಏನಿಸ್ತು ಸರ್, ಈ ಸಿನಿಮಾ ಹಾಡುಗಳನ್ನ ಚೆನ್ನಾಗಿ ಮಾಡ್ಬೇಕು. ಅಲ್ಲೇ ಬಂದ್ಬಿಡ್ತು ಭಯ. ಇವ್ರು ಅಳು ನೋಡಿನೇ ಶುರು ಆಗ್ಬಿಡ್ತು. ಅದು ಮೊದಲನೇ ಚಿತ್ರ, ಮಾರಿಗುಡ್ಡದ ಗಡ್ಡದಾರಿಗಳು. ಆ ಚಿತ್ರನ ಆಯ್ತು. ಅವರಲ್ಲಿ ಒಂದು ಸಮಸ್ಯೆ ಇದೆ. ಒಂದು ಏನಂದ್ರೆ ಅವರ ಭಾಷೆ ಇದೆಯಲ್ಲ, ಅದ್ರ ಗ್ರಾಮರ್ ಗೊತ್ತಿಲ್ಲ ಅವ್ರಿಗೆ. ಅದ್ರ ಸಿನಿಮಾ ಮಾಡೋ ಗ್ರಾಮರ್ ಸಿದ್ಧಿಸ್ಬಿಟ್ಟಿದೆ. ಸಿನಿಮಾದ ಒಂದು ಗ್ರಾಮರ್ ಇದೆಯಲ್ಲ, ಆ ಮೇಕಿಂಗ್ ಗ್ರಾಮರ್ ಏನಿದೆ, ನಾನು ಮೊದಲೆಲ್ಲ ನಿಮಗೆಲ್ಲ ಏನೇನು ಡೌಟ್ ಬಂದಿದೆಯೋ ಅದೆಲ್ಲ ನನಗೆ ಗೊತ್ತಿತ್ತು ಅವ್ರು ನೋಡಿದಾಗ. ಆದ್ರೆ ಸಿನಿಮಾ ಮೇಕಿಂಗ್ ವಿಷಯದಲ್ಲಿ ನಾನು ನೋಡ್ತಾ ಹೋದಾಗ, ಮಾರಿಗುಡ್ಡದ ಗಡ್ಡದಾರಿಗಳು ಇರ್ಬೋದು, ಸಾಕಷ್ಟು ಜನ ನೋಡೋಕ್ಕಾಗಿಲ್ಲ ಅನ್ಸುತ್ತೆ. ಅದನ್ನ ನೋಡಿದಾಗಲೇ ಅವ್ರ ಮೇಲೆ ನನ್ಗೆ ನಂಬಿಕೆ ಬಂತು. ಹೌದು, ಇವ್ರು ಮಾತಾಡಕ್ ಬರಲ್ಲ, ಮಾತಾಡಿದವರೆಲ್ಲ ಕೆಲಸ ಮಾಡಲ್ಲ, ಇವ್ರು ಕೆಲಸ ಮಾಡಕ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಆ ಸಿನಿಮಾ ತ್ರಿವೇಣಿ ಥಿಯೇಟರ್ನಲ್ಲಿ ಒಂದು 3-4 ದಿನ ಕಳೆದಿದೆ. ಸೂರ್ಯಣ್ಣ ಅವರು ನಾನೆಲ್ಲ ಕೂತ್ಕೊಂಡಿರ್ತೀವಿ. ಅವರು ಮತ್ತೆ ಅದೇ ಅಳು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಗ್ಬೋದು, ಯಾಕೆಂದ್ರೆ ಸಾಕಷ್ಟು ದುಡ್ಡು ತರೋದು ಗೊತ್ತಿದೆ ನಿಮ್ಗೆ ಸಿನಿಮಾಗೆ. ಅವರ ತಂದೆ ತಾಯಿ ಎಲ್ಲ ಅವ್ರು ಕೂಡಿಟ್ಟಂತ ದುಡ್ಡು ಎಲ್ಲ ತಂದು ಮಗನ ಆಸೆಗೆ ಹಿಂದೆ ಬೆಂಗಾವಲಾಗಿ ನಿಲ್ತಾರೆ. ಅದಾದ ನಂತರ ಅವರು ಅಲ್ಲಿ ಶುರು ಮಾಡಿದ್ದೇನು ಗೊತ್ತಾ, ಅಲ್ಲಿ ಒಂಥರ ಸೋಲು. ಅವರು ಸಿನಿಮಾ ಇವತ್ತು ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ. ಒಂದು ಸಿನಿಮಾನ ಫಿನಿಶ್ ಮಾಡೋದಿದೆಯಲ್ಲ, ಕಂಪ್ಲೀಟ್ ಮಾಡೋದು ಬಹಳ ಕಷ್ಟವಾದ ಕೆಲಸ. ಎಂತೆಂಥ ದೊಡ್ಡವರೇನೆ ಇವತ್ತಿಗೂ ಒಂದು ಸಿನಿಮಾ ಮೇಕಿಂಗ್ ಅಥವಾ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೋ ಸಿನಿಮಾಗಳು ಡಬ್ಬದಲ್ಲೇ ಉಳ್ಕೊಂಬಿಟ್ಟಿದೆ, ಆರಂಭ ಆಗಿ ನಿಂತೋಗಿದೆ, ಶುರುವಾಗಿ ನಿಂತೋಗಿದೆ. ಸೊ ಒಂದು ಸಿನಿಮಾನ ಒಂದಿಷ್ಟು ಸ್ಕೆಡ್ಯೂಲ್ ಹಾಕಿ ಅಷ್ಟು ಒಳಗಡೆ ಸಿನಿಮಾ ಮಾಡೋ ಕಲೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಸಿದ್ಧಿಸ್ಬಿಟ್ಟಿದೆ. ಪ್ರತಿಯೊಂದು ವಿಭಾಗದಲ್ಲೂ ಅವ್ರು ಇರ್ತಾರೆ. ಈ ಸಿನಿಮಾದ ವಿಷಯಕ್ಕೆ ಬಂದಾಗ ಅವ್ರು ಅಲ್ಲೇ ಡಿಸೈಡ್ ಮಾಡಿದ್ರು, ತ್ರಿವೇಣಿ ಥಿಯೇಟರ್ ಎದುರುಗಡೆ, ಸರ್ ನಾನು ಇನ್ನೊಂದು ಸಿನಿಮಾ ಮಾಡಬೇಕು. ಆಗಲೇ ಸಾಕಷ್ಟು ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ಡಿಸೈಡ್ ಮಾಡ್ತಾರೆ. ಅಂದ್ರೆ ಒಂದು ಸೋಲನ್ನ ಹೇಗೆ ಹೊಡಿಬೇಕು ಅನ್ನೋದನ್ನ, ಸೂರ್ಯಣ್ಣ ಅಂದ್ರೆ ಬರೀ ಸಿನಿಮಾ ಅಲ್ಲ, ಅದು ನಿಜವಾಗ್ಲೂ ಸೋಲನ್ನ ಹೇಗೆ ಮೆಟ್ಲ್ ಮಾಡಿಕೊಂಡು ಸೂರ್ಯನ ಹಾಗೆ ಪ್ರಜ್ವಲಿಸ್ಬೇಕು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ನೋಡಿದ್ದೀನಿ ಅವ್ರ ಜೊತೆಗೆ ನಿಂತು. ನಾನು ಅವ್ರನ್ನ ಹೆಚ್ಚಿಗೆ ಹೊಗಳ್ಬೇಕು ಅನ್ನೋಂಥದ್ದು ಏನಿಲ್ಲ, ಯಾಕಂದ್ರೆ ಆ ಮುಗ್ಧತೆಯಲ್ಲಿ ಅವ್ರಿಗಿರುವಂಥ ಪ್ರತಿಭೆಯಲ್ಲಿ. ನಾನು ಈ ಸಿನಿಮಾನೆಲ್ಲ ಶಾರ್ಟ್ಸ್ ಎಲ್ಲ ನೋಡಿದಾಗ ನಮ್ಮ ಕ್ಯಾಮ್ರಾಮನ್ ಅರಳಿಕಟ್ಟಿ ಅವರು ಸರ್ ಬಹಳ ಅದ್ಭುತವಾಗಿ ಅವರು ತೋರಿಸಿದ್ದಾರೆ. ಹಾಗೆ ವಿಶ್ವಾಸ ಅವರು ಕೂಡ ಎಡಿಟಿಂಗ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಜಾಗವರ್ ಸಣ್ಣಪ್ಪ ಸರ್ ಅವರು ಕೂಡ. ಮತ್ತೆ ಈ ತಂಡದ ಮುಖ್ಯವಾದ ಶಕ್ತಿ ಏನು ಅಂತಂದ್ರೆ ನಮ್ಮ ರಂಜಿತ್ ಸರ್, ಮತ್ತೆ ವಿಶ್ವ ಅವರು, ಮತ್ತೆ ಹಾಗೆ ಪ್ಯಾಥೋ ಪ್ರಜ್ಜು ಅಂತ
ಇವರೆಲ್ಲ ಹಾಂ ಸರ್, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. ಅದೇ ತಂಡಕ್ಕೆ ಯಾವಾಗ ಹಾಡುಗಳನ್ನ ಮಾಡಬೇಕು ಅಂತ ಅಂದಾಗ ನಮ್ಮ ಪ್ಯಾಥೋ, ಪ್ರಜ್ಜು, ವಿಶ್ವ ಇವರೆಲ್ಲ ಸೇರಿ ಇದು ಎಲ್ಲ ಇಡೀ ತಂಡದ ಶ್ರಮ ಈ ಹಾಡುಗಳಲ್ಲಿದೆ. ಯಾಕಂದ್ರೆ ಇವರು ಏನ್ ಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಿ ಬಂದಿದ್ರು. ಈ ಸಿನಿಮಾದಲ್ಲಿ 4 ಹಾಡುಗಳಿವೆ. ಒಂದು ಹಾಡು ಕೈಲಾಶ್ ಕೇರ್ ಹಾಡಿದ್ದಾರೆ, ಅದು ಮುಂಗುಂಡದ ಮಾದೇಶ್ವರ, ಒಂದು ಜನಪದ ಗೀತೆಯನ್ನ ಮತ್ತೆ ರೀಮಿಕ್ಸ್ ಮಾಡಿರೋ ತರ ಒಂದು ಹಾಡು. ಮತ್ತೆ ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಹಾಡಿದ್ದಾರೆ, ನೀನನ್ನ ದೇವತೆಯೇ ಅಂತ, ಬಹಳ ಮೆಲೋಡಿ ಟ್ರ್ಯಾಕ್ ಅದು. ಅದರ ನಂತರ ಆಂಟೋನಿ ದಾಸ್ ಒಂದು ಗಾನ ತರದ ಒಂದು ಸಾಂಗ್ ಇದೆ, ಅದು ಬಹುಶಃ ಬರೋ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನ ಆಂಟೋನಿ ದಾಸ್ ಅವರು ಹಾಡಿದ್ದಾರೆ. ಸೊ ಹೀಗೆ ಇನ್ನೊಂದು ಹಾಡುಗಳನ್ನ ಪ್ರಜ್ಜುನೆ ಹಾಡಿದ್ದಾರೆ ಒಂದು ಹಾಡು, ಮತ್ತೆ ಕರಿಬಸವ ತಡ್ಕಲ್ ಅವರು ಒಂದು ಹಾಡು ಹಾಡಿದ್ದಾರೆ. ಸೊ ಹೀಗೆ ಸಂಗೀತಮಯವಾಗಿ ಕೂಡ ಚಿತ್ರ, ಒಂದು ಆಕ್ಷನ್ ಚಿತ್ರದಲ್ಲಿ ಏನ್ ಬೇಕೋ ಆ ಸಂಗೀತಮಯವಾಗಿ ಕಟ್ಕೊಡುವಂತ ಪ್ರಯತ್ನ ಆಗಿದೆ. ಮತ್ತೆ ಇದರ ಹಿನ್ನೆಲೆ ಸಂಗೀತ ಮಾಡಿದಂತ ನಮ್ಮ ಗೆಳೆಯರು, ಅವ್ರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ ಸರ್. ಧನ್ಯವಾದಗಳು. ಶುಭವಾಗಿ ಸರ್. ಒಂದು ವಿಶೇಷ ನಂಗೆ ಗೊತ್ತಿಲ್ಲ, ನಾನೊಂದು ಕಾರ್ಡ್ ಕೊಡಬೇಕು ಅಂತ ಯಶಸ್ವಿನಿಗೆ ಫೋನ್ ಮಾಡಿದೆ. ನಮ್ಗೊಂದು ಯಾಗ ನಡೀತಿದೆ, 48 ದಿವಸದ ಯಾಗ ನಡೀತಾ ಇದೆ, ಬೆಂಕಿ ಆರ್ದಿದ್ದಂತೆ. ತಾವು ಬರಬೇಕು ಅಂದರೆ, ಇಲ್ಲ ನೀವು ಕಾರ್ಯಕ್ರಮಕ್ಕೆ ಬನ್ನಿ, ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತ. ನಾನು ಬಂದುಬಿಟ್ಟೆ. ಬಂದಿದ್ದೆ ತಡ ಆಯಿತು, ಅವ್ರು 6 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು, ನನಗೆ 7 ಗಂಟೆ ಆಗೋಯ್ತು. ಬಂದೆ. ಇಲ್ಲಿಗೆ ಬಂದು ನೋಡಿದ್ರೆ ಅಗ್ನಿ ನಂದದಂತೆ ನಾನು 48 ದಿವಸ ಮಾಡ್ತೀನಿ ಅಲ್ಲಿ ಯಾಗ ಅಂತ ಹೇಳಿದ್ದೆ. ಇಲ್ಲಿ ಅಗ್ನಿಗಳೆಲ್ಲ ಮೇಲ್ಗಡೆನೆ ಕೂತಿದ್ದಾವೆ, ಬಂದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಅಲ್ಲಿ ಆರ್ದಿದ್ದಂಗೆ ಮಾಡ್ಬೇಕು ಮುಂದೆ, ಇಲ್ಲೇ ಶುರು ಆಗೈತಲ್ಲ ಹತ್ಕೊಂಡಿರೋದು ಅಂತ. ಅವಳು ಹೇಳಿದ್ಲು, 2 ಮಾತಲ್ಲಿ ನೀವು ನಿಲ್ಲಿಸ್ತೀರ ನಿಜವಾಗ್ಲೂ ಮೈಕ್ ಕೊಟ್ರೆ ಅಂತ ಕೇಳಿದ್ದ. ಅದನ್ನು ಹೇಳ್ಬೇಕಾ? ಹೇಳ್ಬೇಕು, ಇಲ್ದೆ ಹೋದ್ರೆ ಮೈಕ್ ಇತ್ತು. ಅವರು 2 ಮಾತು ಗುಡ್ಲಕ್ ಹೇಳ್ತೀನಿ ನೀವು ಅಷ್ಟೇ ಹೇಳ್ತೀರಾ? ಹೋಗ್ಬೇಕಾಗಿತ್ತು. ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ. ನನಗೆ ವಿಶೇಷ ಅಂತಂದ್ರೆ, ಹಿಂದೆ ಕೂತಿರೋ ಅರಳಿ ಕಟ್ಟೆ, ನಾನು ಹೀರೋ ಹೋದಾಗ ಆತನೇ ಚಿತ್ರದಲ್ಲಿ ಕ್ಯಾಮ್ರಾಮನ್ ಆಗಿದ್ದ. ಅದು ಹಾಳಾಗೋಗ್ಲಿ. ನಾನು 51 kg ಇದ್ದೆ, 72 kg ಮಾಡಿದ್ ನನ್ನ ಗುರುಗಳು ಇಲ್ಲೇ ಇದ್ರು ವೇದಿಕೆ ಮೇಲೆ. ಪ್ರಸಾದ್ ಸರ್ ಯಾಕಡೆ ಇದ್ದಾರೋ ಗೊತ್ತಿಲ್ಲ. ಅವ್ರನ್ನ ನೋಡ್ತಿದ್ದಂಗೆ ಅರ್ಧ ಬೆಚ್ಚಿದೆ. ಯಾಕೆಂತಂದ್ರೆ ಒಂದು ಚಿತ್ರ ಅಂತ ಅಂದ್ರೆ ಅದಕ್ಕೆ ಪೂರಕವಾಗಿ ನಾವು ಸಂಪೂರ್ಣ ಆಗಬೇಕು. ಅಲ್ಲೆಲ್ಲ ಹೇಳೋರು, ಕೃಷ್ಣಣ್ಣವ್ರು ಕೂತಿದ್ದಾರೆ, ಆ ಇನ್ಸ್ಪೆಕ್ಟರ್ ಕೂತಿದ್ದಾರೆ, ಮೂರ್ತಣ್ಣ ಕೂತಿದ್ದಾರೆ, ನಮ್ಮ ವೇಲು ಸರ್ ಕೂತಿದ್ದಾರೆ. ಅದೇ ಅಂದ್ನಲ್ಲ, ನಾನು ಅಲ್ಲಿಗೆ ಬರ್ತಿದ್ದಂಗೆ ಬೆಂಕಿ, ನಾನು 48 ದಿವಸ ಆರಬಾರ್ದು ಅಂತ ಯಾಗ ಮಾಡ್ತಿದ್ದೀನಿ, 48 ಬೆಂಕಿಗಳು ಇಲ್ಲೇ ಕುಂತಿದ್ದಾವಲ್ಲ ಅಂತ ಹೇಳಿ. ಅಗ್ನಿ ಅವ್ರು ಹೇಳುವಾಗ ಹೇಳ್ತಿದ್ರು ಅಂಡರ್ಗ್ರೌಂಡ್ ಅನ್ನುವಂಥದ್ದು. ಅದನ್ನು ನಾವು ಹೇಳ್ತೀವಿ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಲ ಅಂತ. ಇಷ್ಟಕ್ಕೂ ಯಾರು ಅಧಿಪತಿ ಅಂತ ಅಂದರೆ ಕಾಳಿ ಅಂತೀವಿ. ಆ ಕಾಳಿ ಅನ್ನೋಳೆ ಕತ್ತಿ ಹಿಡ್ಕೊಂಡು ನಿಂತಿದ್ದಾಳೆ ಅಂತೀವಿ. ಆ ತಾಯಿಯ ಆಶೀರ್ವಾದ ಇದ್ರೆ ಎಲ್ಲ ಗೆಲ್ತೀವಿ ಅಂತೀವಿ. ಪಾತಾಳ ಭೈರವಿ ಅಂತ ಅವಳನ್ನು ಕರೆದ ಮೇಲೆ ಅಂಡರ್ಗ್ರೌಂಡ್ ಎಲ್ಲಿದೆ? ಪಾತಾಳವೇ ಅಲ್ಲ ಇದೆಯಲ್ಲ, ಅವಳೇ ಅಧಿಪತಿ ಅಲ್ಲ. ಎಲ್ಲವೂ ಅಧ್ಯಾತ್ಮವೇ, ತಿಳ್ಕೋಬೇಕಷ್ಟೇ. ಆ ಚಿತ್ರದ ನಾಯಕ ಸೂರಿ ಅನ್ನೋ ಅವ್ರ ಅಮ್ಮ ಕೂತ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೆ, ಯಾರ ತಾಯಿ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ಮೇಲೆ ಅವ್ರ ಅಮ್ಮ ಅಂತ ಗೊತ್ತಾಯ್ತು. ಆ ವಿಭೂತಿ ಏನು, ಆ ಶಕ್ತಿ ಏನು, ಆ ಶಕ್ತಿ ದೇವತೆ ಏನು ಅಲ್ಲಿದೆ. ಅದು ಎಳ್ಕೊಂಡ್ಬರುತ್ತೆ ನಮ್ಮನ್ನ, ಯಾರನ್ನೋ ಯತಿಗಳನ್ನೋ ಅಥವಾ ಇನ್ಯಾರನ್ನೋ. ಒಂದು ಶಕ್ತಿ ಇದ್ರೇನೆ ಒಂದು ಚಿತ್ರವೋ ಅಥವಾ ಇನ್ನೇನು ನಾವು ಮಾಡ್ತಕ್ಕಂತಹ ಕೆಲಸ ಸಂಪೂರ್ಣವಾಗಿ ಜಯ ಸಿಕ್ಕುವಂಥದ್ದು. ಆ ಕಾಳಿಯ ಆಶೀರ್ವಾದ ಈ ಚಿತ್ರದ ಮೇಲಿರಲಿ. ನೀವೆಲ್ಲ ಮಾಡ್ತಾ ಇದ್ದೀರಿ. ಎಲ್ಲವೂ ಈ ಜಗತ್ತಿನಲ್ಲಿ ಇರುವುದೇ ಕೃತಾಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ, 4 ಯುಗಗಳಲ್ಲೂ ನಡೆದು ಬಂದಿದ್ದೆ, ಈಗಲೂ ನಡೀತಿದೆ. ಈಗೇನು ವಿಶೇಷ ಇಲ್ಲ. ಅವಾಗೆಲ್ಲ ಒಳ್ಳೆಯವರಿದ್ರು, ಇವಾಗೆಲ್ಲ ಕೆಟ್ಟವರಿದ್ದಾರೆ. ಯಾರು ಕೆಟ್ಟವ್ರು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಎಲ್ಲ ಒಳ್ಳೇದೇ ಇದೆ. ನಾವು ಅನ್ಕೊಳ್ತಾ ಇದ್ದೀವಿ ಅಷ್ಟೇ, ಅದು ಕೆಟ್ಟದು, ಇದು ಒಳ್ಳೇದು. ಈ ಒಳ್ಳೇದು ಇರ್ತಕ್ಕಂತಹ ಒಳ್ಳೇದರಲ್ಲಿ ಒಳ್ಳೇದು ಮಾಡಕ್ ಹೋಗಿರ್ತಕ್ಕಂಥ ಚಿತ್ರಕ್ಕೆ
ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಎಲ್ಲ ಚಿತ್ರಗಳು ಬಹಳ ಸೊಗಸಾಗಿ ಓಡ್ತಾ ಇದೆ ಇವಾಗ. ಅಲ್ಲ ಸ್ವಾಮೀಜಿ, ನೀವು ಮಾಡಿದ್ರಲ್ಲ, ಮಾಡಲ್ವಾ? ಅಯ್ಯ, ನನಗೆ ಗೊತ್ತಾಯ್ತು ಆಮೇಲೆ ನಾನು ರಿತಿಕ್ ರೋಷನ್ ಅಲ್ಲ ಅಂತ, ಅದಕ್ಕೆ ಅವರುಗಳೆಲ್ಲ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ನಾವು ಇವಾಗೆಲ್ಲ ಅನ್ಕೋಬೇಕಾಗಿರೋದು ಮುಂದಿನ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಸುಖವಾಗಿದ್ದೇನೆ. ಈಗ ಮಾಡ್ತಿರೋ ಚಿತ್ರಗಳಿಗೆಲ್ಲವೂ ಬಹಳ ಸೊಗಸಾಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, ಈ ಚಿತ್ರಕ್ಕೆ ಯಶಸ್ಸು ಸಿಗಲಿ, ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನೀವು ಮಾಡುವಂತೆ ಆ ದೇವಿ ಕಾಳಿ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ನಾನು ಹೊರಡ್ತಾ ಇದ್ದೀನಿ. ದಯಮಾಡಿ ನಿಮ್ಮೆಲ್ಲರ ಸಹಕಾರ. ನಮ್ಮ 48 ದಿವಸ ಅರಸೀಕೆರೆ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಯಾಗಕ್ಕೆ ಆ ಯಶಸ್ವಿನಿಗೆ ಒಂದು ಕಾರ್ಡ್ ಕೊಡಕ್ಕೆ ಬಂದಿದ್ದೆ, ಆದರೆ ನಾನು ನಿಮ್ಮನ್ನೆಲ್ಲ ಹೀಗೆ ಕರೀತಾ ಇದ್ದೀನಿ. ದಯವಿಟ್ಟು ನನ್ನ ಆ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಮಾ ಕಾಳಿ. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ. ನಮಸ್ಕರಿಸುತ್ತಾ, ಈಗ ತಾನೇ ಮಾತಾಡಿದಂಥ ಕಾಳಿ ಸ್ವಾಮೀಜಿಗಳ ಒಂದು ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತೇನು ಸೂರ್ಯನ ಚಿತ್ರದ ಒಂದು ಟ್ರೀಸರ್, ಒಂದು ಹೆಂಗಿತ್ತು ಟ್ರೀಸರು? ವಾಯ್ಸೇ ಬರ್ತಾಯಿಲ್ಲಪ್ಪ. ಥ್ಯಾಂಕ್ ಯು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಗಣ್ಯರು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಖಡಕ್ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ ಎಸ್ ಕೆ ಉಮೇಶ್ ಸಾಹೇಬರು. ಅವ್ರಿಗೆ ನಿಜವೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಥರ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು, ಲೋಕೇಶ್ ಅಣ್ಣವರು, ಲಕ್ಕಿ ಅಣ್ಣನವರು, ಹಾಗೆ ನಮ್ಮ ಸುದಿ, ಮತ್ತು ಇನ್ನು ಎಲ್ಲ ನಮ್ಮ ಸ್ನೇಹಿತರು, ಮತ್ತು ನಮ್ಮ ವೇಲು ಸಾರು, ಮತ್ತು ನಮ್ಮ ನಾಯಕ ನಟಿ ಸಂಭ್ರಮ ಅವರು, ಸೂರ್ಯ ಅವರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಲಾಭಿಮಾನಿಗಳು, ಎಲ್ಲ ಕಲಾವಿದರು, ನಿಮ್ಮೆಲ್ಲರೂ ನಾನು ನಮಸ್ಕರಿಸ್ತಾ, ಮತ್ತು ನಮ್ಮ ಜಾಕ್ ಅವರು, ಜಾಲಿ ನಾನು ಹೇಳಿದಿಷ್ಟೇ. ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ. ಮೇಕಿಂಗು ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ 100% ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರು ಗೊತ್ತಾ? ಹಿಂದೆ ಸಲಗಾದಲ್ಲಿ ಸೂರ್ಯನ ಅಂತ ಒಂದು ಸಾಂಗು ಮತ್ತೆ ಸೂರ್ಯ ಅವರು ಹಿಟ್ಟಾಗಿದ್ರು. ಆ ಸಲಗಾ ಬ್ಯಾಚೇ ಇಲ್ಲಿದೆ. ನಮ್ಮ ಸುದಿ ಮತ್ತು ಜಾಕು ಮತ್ತು ಸೂರಿ, ಇವರು 3 ಜನ ಕಾಂಬಿನೇಷನ್ನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ 100% ಹಿಟ್ ಆಗುತ್ತೆ. ನೋಡಿ, ಒಂದು ಹೇಳ್ತೀನಿ ಕೇಳಿ. ಪಾಪ ನಾನು ಸೂರಿ ಮಾತಾಡ್ಬೇಕಾದ್ರೆ ನೋಡಿದೆ, ಆ ಮನುಷ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ಲು ಎಮೋಷನ್, ವೈಬ್ರೇಷನ್ ಸ್ಟಾರ್ಟ್ ಆದರು. ಅಂದರೆ ಎಲ್ಲ ಮನುಷ್ಯ ನೋಡೋಕ್ಕೆ ಹಂಗಿರ್ತಾನೆ, ಮನಸ್ಸಲ್ಲಿ ಒಂದು ಮುದ್ದತೆ ಅನ್ನೋದು ಇರ್ತದೆ. ಸೊ ಹಾಗಾಗಿ ಖಂಡಿತವೂ ನಮ್ಮ ಸೂರ್ಯನ ಸಿನಿಮಾ ಗೆದ್ದು ಬರಲಿ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗಲಿ, ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಗೆಲ್ಸೋಣಂತ ನಾನು ಆರೈಕೆ ಮಾಡ್ತೀನಿ. ಜೊತೆಗೆ ಇಲ್ಲಿ ಸುಮಾರು ಪ್ರೆಸ್ ಮೀಟ್ ನೋಡಿದ್ದೀವಿ, ಬಟ್ ಈ ಪ್ರೆಸ್ ಮೀಟು ಒಂಥರ ಡಿಫ್ರೆಂಟ್ ಪ್ರೆಸ್ ಮೀಟು. ಇಲ್ಲಿ ಕಲಾವಿದರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಆಫೀಸರ್ ಇದ್ದಾರೆ, ಸೊ ಒಂದಷ್ಟು ಎಲ್ಲ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ. ನಾನು ಹೇಳಿದಿಷ್ಟೇ, ಅಲ್ಲಿ ನನ್ನ ಸ್ನೇಹಿತರು ಅವಾಗ ಹೇಳ್ತಿರೋ ಪತ್ರಕರ್ತರು, ಈ ಸಿನಿಮಾದಲ್ಲಿ ಎಲ್ಲ ರೌಡಿಗಳು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಏನು ಒಂಥರ ಚೆನ್ನಾಗಿ ಕಾಣಿಸ್ತಾರಂತ. ಸಿನಿಮಾ ಅಂದರೆ ಹಂಗೇನೆ, ಬಣ್ಣ ಹಾಕ್ಕೊಂಡು ಚೆನ್ನಾಗೇ ಕಾಣಿಸ್ತಾರೆ, ಬಣ್ಣದ ಹಿಂದೆ ಬಂದರೆ ಬೇರೆ ಥರ ಕಾಣ್ತಾರೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಆಗ್ಬೇಕಂತ ಅವ್ರಿಗೆ ಇಷ್ಟ ಇರಲ್ಲ. ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ, ಆ ಘಟನೆಯಲ್ಲಿ ಎಲ್ಲೋ ನಾನು ಒಂಥರ ದುಡುಕ್ಬಿಟ್ಟೆ, ತಪ್ಪು ಮಾಡೋದು ಅನಿಸ್ತದೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇಲ್ಲ, ನಾನು ಪರಿವರ್ತನೆ ಆಗ್ಬೇಕಂತ. ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ, ಆಯ್ತಾ? ಸೊ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹಿರಿಯರು, ನಮ್ಮ ಕೃಷ್ಣಪ್ಪಣ್ಣವರಾಗಿರ್ಬೋದು, ಲಕ್ಕಿಯವರಾಗಿರ್ಬೋದು, ಲೋಕೇಶ್ ಅಣ್ಣವರಾಗಿರ್ಬೋದು, ಇವರು ಜೀವನದಲ್ಲಿ ನಡೆದಿರ್ತಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾರು ಮಾಡಬಾರ್ದು, ಇಂಥ ಕೆಲಸಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಮೆಸೇಜ್ ಹೇಳಕ್ಕೆ ಬಂದಿದ್ದಾರೆ. ಸೊ ಆ ಮೆಸೇಜೇ ಸೂರ್ಯಣ್ಣ ಚಿತ್ರದ ಒಂದು ಅದ್ಭುತ ಒಂದು ಮೆಸೇಜ್ ಅಂತ ಇಷ್ಟಪಡ್ತೀನಿ. ಹಿಂದೆ ನಮ್ಮ ಶಿವಣ್ಣ ಅವ್ರ ಓಮ್ ಸಿನಿಮಾ ಬಂತು. ಪ್ರತಿಯೊಂದು ಸಿನಿಮಾದಲ್ಲೂ ಯಾರು ನೀವು ಬಂದ್ರಪ್ಪ ರೌಡಿಸಮ್ ಅಂತ ಕರೆಯಲ್ಲ, ರೌಡಿಸಮ್ ಬಿಡ್ರಪ್ಪ ಅಂತ ಹೇಳ್ತೀವಿ. ಅದರಲ್ಲಿ ನೋಡಿದವರು ಕಲ್ತ್ಕೊಂಡು ಬಿಟ್ಟವ್ರು ಇದ್ದಾರೆ, ಅದನ್ನು ಮುಂದುವರ್ಸ್ಕೊಂಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಸೂರ್ಯನ ಸಿನಿಮಾನ ಎಲ್ಲ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಈ ಚಿತ್ರದಲ್ಲಿ ವಿಶೇಷವಾಗಿ ನಾಯಕ ನಟಿ ಸಂಭ್ರಮ ಅವರು ಒಂದು ತುಂಬ ಅದ್ಭುತ ಮಾಡಿದ್ದ. ನಂದು ನೋಡಿದೆ ಟೀಸರ್ ಅಂದರೆ ಮತ್ತು ಒಂದು ಸಾಂಗು ತೋರಿಸಿದ್ರು.
ಸಂಭ್ರಮ ಅವರ ಮತ್ತು ಸೂರ್ಯಣ್ಣನ ಜೋಡಿ ತುಂಬ ಅದ್ಭುತ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಹೆಣ್ಮಗಳು ಹೀರೋಯಿನು. ಇವತ್ತು ಎಷ್ಟೋ ಜನ ಹೀರೋಯಿನ್ ಬೇಕಂದ್ರೆ ಎಲ್ಲೋ ಬಾಂಬೆ ಅಲ್ಲಿ ಬೇರೆ ಕಡೆ ತರ್ತಾರೆ. ಸೊ ಹಾಗೆ ಕನ್ನಡದ ಒಂದು ಹೆಣ್ಮಗಳು ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ರೀತಿಲಿ ಖುಷಿ ಆಗ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ನನಗೆ ಹೇಳೋದಿಷ್ಟೇ, ಇವತ್ತು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಪರಭಾಷಿಕರ ಸಿನಿಮಾನ ಫಸ್ಟಲ್ಲಿ ಇಡ್ರಿ ಸೈಡ್ಗೆ, ಆಯ್ತಾ? ಇವತ್ತು ನಮ್ಮ ಕನ್ನಡ ಸಿನಿಮಾ ಪಾಪ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಸಾಲ ಮಾಡಿ ಮನೆ ಮಠ ಮಾಡ್ಕೊಂಡು ಸಿನಿಮಾಗಳು ಮಾಡ್ತಾರೆ, ಜನ ಥಿಯೇಟ್ರಿಗೆ ಬರಲ್ಲ. ಅದೇ ಬೇರೆ ಸಿನಿಮಾ ಬಂದಾಗ 500, 1,000, 2,000 ಕೊಟ್ಟು ಸಿನಿಮಾ ನೋಡ್ತಾರೆ. ಇವತ್ತು ನಮ್ಮ ಇಡೀ ಕರ್ನಾಟಕ ಚಿತ್ರರಂಗದಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ 200 ರೂಪಾಯಿ ಮೇಲೆ ಟಿಕೆಟೇ ಇಲ್ಲ. ನಮ್ಮಲ್ಲಿ ಬೇರೆ ತಮಿಳು, ತೆಲುಗು, ಹಿಂದಿ ರಿಲೀಸ್ ಆದರೆ 500-1,000 ರೂಪಾಯಿ ಟಿಕೆಟು ಸೇಲ್ ಮಾಡ್ತಾರೆ. ಇದನ್ನ ಸರ್ಕಾರ ಕಡಿವಾಣ ಹಾಕಬೇಕು. 2024-25 ಬಜೆಟಲ್ಲಿ ಇದೇ ಸಿದ್ದರಾಮಯ್ಯ ಅವರು 200 ರೂಪಾಯಿ ಟಿಕೆಟ್ ಮಾಡ್ತಾರೆ. ಅದ್ರ ಮೇಲೆ ನಾವು ಯಾವ ಕಾರಣಕ್ಕೂ ಪರಭಾಷೆ ಸಿನಿಮಾ ಕೊಡಲ್ಲ ಅಂತ ಹೇಳಿ ಅವರು ಆದೇಶ ಮಾಡಿದ್ರು. ಬಟ್ ಚಪ್ಪಾಳೆ ತಟ್ಬೇಡ್ರಿ, ಇಂಪ್ಲಿಮೆಂಟ್ ಆಗಿಲ್ಲ. ಅದು ಆದೇಶ ಮಾಡಿದ್ರು ಅಷ್ಟೇ, ಆಯ್ತಾ? ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ಏನು ಪ್ರಯೋಜನ ಬಂತು? ಈ ನೆಕ್ಸ್ಟ್ ವೀಕ್ ರಜನಿಕಾಂತ್ ಕೂಲಿ ಸಿನಿಮಾ ರಿಲೀಸ್ ಆಗ್ತದೆ. ಈಗೆಲ್ಲ ದುಡ್ಡು ಬಾಚ್ತಾರೆ. 2,000 ರೂಪಾಯಿ ಟಿಕೆಟ್, 1,000 ರೂಪಾಯಿ ಟಿಕೆಟ್ ಅಂತ ಬಾಚ್ತಾರೆ. ಯಾರು ದುಡ್ಡು? ಅದು ಎಲ್ಲ ನಮ್ಮ ದುಡ್ಡೇ, ಕನ್ನಡಿಗರ ದುಡ್ಡು. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡು ದಯವಿಟ್ಟು ನೀವೇನು ಮಾತನ್ನ ಕೊಟ್ಟಿದ್ರೆ ಕೂಡಲೇ ಆ ಒಂದು 200 ರೂಪಾಯಿ ಟಿಕೆಟ್ನ ಜಾರಿ ಮಾಡಿ ಎಲ್ಲ ಕನ್ನಡಿಗರು ಚಿತ್ರರಂಗನ ಉಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಬೆಳೆಸಿ, ಕನ್ನಡಿಗರ ಕಲಾವಿದರನ್ನ ಮೇಲಿಕ್ಕತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸೂರ್ಯನ ಪಿಕ್ಚರು ನಾವು ಫಸ್ಟು ಸಲಗದಲ್ಲಿ ನಾವಿಬ್ಬರು ಮೀಟ್ ಆಗಿದ್ವಿ. ಆ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ನಾವಿರೋ ಪಿಕ್ಚರ್ ಆಲ್ಮೋಸ್ಟ್ ಸಕ್ಸಸ್ಗಳೇ. ಅದರಿಂದ ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಾನು ಕೇಳ್ಕೊತಿದ್ದೀನಿ. ಅದನ್ನು ಮಾಡ್ತಾರೆ ಕನ್ನಡ ಜನತೆ. ಅವತ್ತು ನಾವು ಕನ್ನಡ ಪಿಕ್ಚರ್ನ ಕೈ ಬಿಡೋದಿಲ್ಲ. ಇವಾಗ ಬರ್ತಾ ಇರೋ ಪಿಕ್ಚರ್ಗಳೆಲ್ಲ ಸಕ್ಸಸ್ ಪಿಕ್ಚರ್ಗಳೇ. ಅದರಲ್ಲಿ ನಮ್ಮ ಸೂರ್ಯನ ದಾರಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಆಗಬೇಕು, ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ತಿರ್ಗಾ ಒಂದ್ಸರಿ ನಮಸ್ಕಾರ. ಜಾಲಿ ಜಾಲಿ, ಎಲ್ಲ ಜಾಲಿ. ಪಿಕ್ಚರ್ ನೋಡಿದ್ಮೇಲೆ ಎಲ್ಲರೂ ಇನ್ನೊಂದ್ಸಲಿ ಜಾಲಿ ಜಾಲಿ. ಇಲ್ಲ, ನಮ್ಗೆ ದೊಡ್ಡ ಮಟ್ಟದಲ್ಲಿ ಏನೋ ಅವ್ರು ಕೊಟ್ಟಿಲ್ಲ. ಏನಂದರೆ ನಾವು ಒಂದು ಏನಂತಾರೆ ಅದೃಷ್ಟ, ನಾವು ಇರೋ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಇದಕ್ಕೆ ನಮ್ಮನ್ನ ಹಾಕೊಂಡಿದ್ದಾರೆ. ಸೂರ್ಯ ಮೇಲೆ ಅದೊಂದು ನನಗೊಂದು ಕೋಪ ಇದೆ. ಯಾಕಂದರೆ ಅವರು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲ ಅದರಲ್ಲಿ ಎಕ್ಕಲ್ಲಿದೆ, ಇದರಲ್ಲಿಲ್ಲ. ಅದರಲ್ಲಿ ಆಗಲಿ ಸೂರ್ಯನ ಪಿಕ್ಚರ್ ಯಾವ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಆಗಲಿ ಫೇಸ್ ಟು ಫೇಸ್ ಅಂತ ಈ ಥರ ರೈಮಿಂಗ್ ಇದೆ ಅದರಲ್ಲಿ. ಅದನ್ನು ಈ ಒಂದ್ಸಲಿ ಅವ್ರಿಗೋಸ್ಕರ ಹೇಳಿದೆ. ಇದನ್ನು ಎಕ್ಕಮ್ ಪಿಕ್ಚರ್ ಕೂಡ ಸಖತ್ತಾಗಿ ಹೋಗ್ತಾ ಇದೆ. ಅದು ನನಗೊಂದು ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಅದೇ ಥರ ಇದು ಪಿಕ್ಚರ್ ಹೋಗುತ್ತೆ, 100% ಹೋಗುತ್ತೆ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿನಲ್ಲಿ ಏನೇ ಅಂತಹ ಟ್ರೈಲರ್ ಬಿಡುಗಡೆಯನ್ನು ಮಾಡಿದ್ದಾರೆ. ಇಂಥ ಒಂದು ಸಭೆಗೆ ಆಸೀನರಾದಂತಹ ವೇದಿಕೆ ಇರೋದು ಎಲ್ಲ ಗಣ್ಯ ಮಹಾನರಿಗೂ, ನಟ ನಟಿಯರಿಗೂ, ಈ ಚಿತ್ರದ ಕತೆ, ನಿರೂಪಣೆ ಮತ್ತು ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದಂಥ ಎಲ್ಲರಿಗೂ ಸಹ ಶುಭ ಸಂಜೆಯಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಣ. ಒಳ್ಳೆಯದಾಗಲಿ. ಬಂಧುಗಳೇ, ಕನ್ನಡದ ಚಿತ್ರರಂಗ ಯಾವತ್ತೂ ಮೇಲುಗೈ ಸಾಧಿಸಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಚಿತ್ರಗಳನ್ನು ಕೊಟ್ಟಿದೆ. ಸಾಕಷ್ಟು ನಟ ನಟಿಯರು ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ್ದಾರೆ. ಇವತ್ತಿನ ಚಿತ್ರಕಥೆಯನ್ನು ನಾವು ನೋಡಿದೆ, ಟ್ರೈಲರ್ ನೋಡ್ತಾ ಇದ್ದೀವಿ. ಸೂರ್ಯಣ್ಣ ಅನ್ನುವಂಥ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಮ್ಯೂಸಿಕ್ ಇರ್ಬೋದು, ಫೈಟ್ ಇರ್ಬೋದು, ಅದಕ್ಕೆ ಹಿನ್ನೆಲೆ ಇರ್ಬೋದು, ಆ ಒಂದು ಅಷ್ಟು ಹಿಂದೆಗಡೆ ಚಿತ್ರೀಕರಣ ಇರ್ಬೋದು, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ಹೇಳೋದಿಷ್ಟೇ, ಎಲ್ಲರೂ ಮಾತಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ದಕ್ಷ ಅಧಿಕಾರಿ ಅಂತ KS ಉಮೇಶ್ರವರು ಎಲ್ಲ ಬೆಂಗಳೂರಿನ ಆಗುಹೋಗುಗಳನ್ನು ಎಲ್ಲವನ್ನ ನೋಡಿದ್ದಾರೆ. ಅದರಲ್ಲಿ
ಒಳ್ಳೆಯವರು ಕೆಟ್ಟವರು ಆಗಿದ್ದಾರೆ, ಕೆಟ್ಟವರು ಒಳ್ಳೆಯವರು ಆಗಿದ್ದಾರೆ. ಆ ಒಳ್ಳೆಯದು ಕೆಟ್ಟದು ಮಾಡ್ದಿರ ಬೆಳಕಲ್ಲಿ ಹುಟ್ಟಿ ಸಂಜೆ ಹೊರಟೋಗಿದ್ದಾರೆ. ಇದು ಜೀವನದಲ್ಲಿ ನಡೆದಂಥ ದೊಡ್ಡ ಘಟನೆಗಳು, ನಾವು ಕಂಡಂಥ ಸತ್ಯಗಳು. ಈ ಅಂಡರ್ ವರ್ಲ್ಡ್ ಅಂದ ತಕ್ಷಣ ಜನಕ್ಕೆ ಎರಡು ಕಿವಿ, ತಲೆ ಜುಟ್ಟೆಲ್ಲ ನಿಂತ್ಕೊಂಡ್ಬಿಡ್ತದೆ. ಒಂದನ್ನು ಹೇಳ್ತೀನಿ, ನಾವೆಲ್ಲ ನೋವನ್ನು ಅನುಭವಿಸಿ ಬಂದಂಥವ್ರು. ನಾವು ಮಾಡುವಂಥ ಒಂದು ಸೇವೆ ಇದೆಯಲ್ಲ, ನಮ್ಮಲ್ಲಿರೋ ಭಾವನೆ ಇದೆಯಲ್ಲ, ಅದು ಯಾರು ತಿನ್ಕೊಂಡು ನುಣ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಾರಿ ಈ ಒಂದು ಅಂಡರ್ ವರ್ಲ್ಡ್ನ ನಾನು ಎಂಟ್ರಿ ಆದರೆ ರಿಟರ್ನ್ ಮಾಡೋದಕ್ಕೆ ಬರೋದೇ ಇಲ್ಲ, ವಾಪಸ್ ಬರೋದಕ್ಕೆ ಬಿಡೋದೇ ಇಲ್ಲ. ಅವನ ಜೊತೆಲಿದ್ದ ಅಂತ ಇವನ ಜೊತೆಲಿದ್ದ ಅಂತ ಪೊಲೀಸರು ಕರ್ಕೊಂಡೋಗಿ ಬೆಂಗಳೂರು ಡಾನ್ ಮಾಡಿ ಬಿಟ್ಬಿಡ್ತಾರೆ. ಅದಾದ ತಕ್ಷಣ ಮನೆಯಿಂದ ಮಕ್ಕಳನ್ನ ಹೊರಗಡೆ ಹಾಕ್ತಾರೆ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಯಾರ ಜೊತೆಲಾದ್ರು ಸೇರ್ಲೇಬೇಕಾದ್ರೆ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಮಲಗಕ್ಕೆ ಜಾಗ ಬೇಕು, ಒಬ್ಬರ ಆಶ್ರಯ ಬೇಕು. ಆ ಆಶ್ರಯ ತಗೊಂಡಾಗ ಅವನಿಗೆ ನೋವು ಬಂದಾಗ, ನನಗೆ ನೋವಾಗಿದೆ ಅಂದಾಗ ಅವನು ಉಳಿಸ್ಕೊಂಡಿಲ್ಲ, ನಾವು ಮನುಷ್ಯತ್ವನ ಸಾಯಿಸ್ಬೇಕಾಗ್ತದೆ. ಹಿಂಗೆ ಮನಸ್ಥಿತಿಯ ಬದಲಾವಣೆಯಲ್ಲಿ ಈ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಯಾರು ಇದನ್ನ ಹಾರಿಸಿ ಬಂದಿಲ್ಲ. ಇವತ್ತು ಈ ಅಂಡರ್ ವರ್ಲ್ಡಿನ ವಿಷಯಗಳನ್ನು ಎಲ್ಲರೂ ಪ್ರಸ್ತಾಪ ಮಾಡ್ತೀರಿ, ಆದರೆ ಈ ರಾಜ್ಯದಲ್ಲಿ ಆಗ್ತಾ ಇರೋ ಅನ್ಯಾಯಗಳಿದಲ್ಲ, ನಮ್ಮ ಬೆಂಗಳೂರಿನ ಎಲ್ಲ ರೌಡಿಗಳು ಸೇರಿದ್ರು ಒಬ್ಬ ಶಾಸಕರಿಗೆ ಸಮಾನವಾದಂಥ ಕೆಲಸವನ್ನ ಮಾಡ್ತಾರೆ. ಆದರೆ ಅವರು ಸಮಾಜಕ್ಕೆ ಅಧಿಕಾರಿಗಳ ಜೊತೆಗೂಡಿ ಮಾಡ್ತಾರೆ. ನಾವು ಮನೆ ಕಳ್ಕೊಂಡು, ಸ್ನೇಹಿತರನ್ನ ಕಳ್ಕೊಂಡು, ತಮ್ಮ ಜೀವನ ಪಣಬಿಟ್ಟು ಅದರಲ್ಲಿ ನಮ್ಮ ಬದುಕನ್ನ ಕಂಡು ನಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಬಂದಾಗ ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನೇ ಈ ಅಂಡರ್ ವರ್ಲ್ಡ್. ಇವತ್ತು ಈ ಚಿತ್ರವನ್ನ ಮಾಡಿದ ನಾವು ನೋಡಿದ್ದೇನು, ಒಂದು ಫೈಟ್ ಮಾತ್ರ. ಯಾವುದು ಒಳ್ಳೆಯದ್ರ ಜೊತೆಲಿ ಕೆಟ್ಟದಿರಲ್ವಾ, ಕೆಟ್ಟ ಜೊತೆ ಒಳ್ಳೇದಿರಲ್ವಾ, ಇದೆ. ಅದನ್ನ ಪರಿವರ್ತನೆಯ ರೂಪದಲ್ಲಿ ನೋಡ್ಬೇಕು. ಎಲ್ಲರೂ ಮನುಷ್ಯರೇ, ಯಾರಿಗೇನು ಸ್ಪೆಷಲ್ ಎಂಟ್ರಿ ಯಾರು ಭಗವಂತ ಕೊಟ್ಟಿಲ್ಲ. ಅವನವನು ಮಾಡಿದ ಕರ್ಮ, ಅವನು ಮಾಡಿದ ಧರ್ಮ, ಇವತ್ತು ಏನ್ ನಡೀತದೆ ಅಂತ ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಯೋಗ, ಅದೇ ಒಂದು ಸಾಧನೆ. ಆ ಸಾಧನೆಯ ಹಾದಿಲಿ ಇವತ್ತು ನಾವು ಮುಲಾಮವ್ರು ಇರ್ಬೋದು, ಮೂರ್ತಿಯವ್ರು ಇರ್ಬೋದು, ನಮ್ಮ ಸೂರ್ಯವ್ರು ಇರ್ಬೋದು, ಲಕ್ಕಿಯವ್ರು ಇರ್ಬೋದು, ಹಾಗೆ ಹೀಗೆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಮ್ಮ ಮಠಕಣ್ಣ ಇರ್ಬೋದು, ಗೆಡ್ಡ ನಾಗರಾಜ್ ಅವರು ನೋಡಿ ಅಲ್ಲಿ ಕೂತಿದ್ದಾರೆ. ಇವರೆಲ್ಲ ಸಾಕಷ್ಟು ನೋವನ್ನ ತಿಂದು ಬೆಳೆದು ಸಮಾಜಕ್ಕೆ ಇವತ್ತು ಯಾರನ್ನ ಹೋದ್ರೆ ಬುದ್ಧಿಯನ್ನು ಹೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದನ್ನ ಯಾರು ಹೇಳ್ತಾರೆ? ಯಾರು ಹೇಳೋದು ಬೇಡ. ಆದರೆ ನಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ ಅದು ಯಾರು ಹೇಳಲ್ಲ. ಕೆಟ್ಟದಾದ ಮಾತ್ರ ಬೆಳೆ ತೋರಿಸ್ತಾರೆ. ಇದು ಒಂದು ಸಮಾಜ. ಅದಕ್ಕೋಸ್ಕರ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಈ ಚಿತ್ರವನ್ನ ಬಹಳವಾಗಿ ಮ್ಯೂಸಿಕ್ ಇರ್ಬೋದು, ಕತೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನಟನೆ ಇರ್ಬೋದು, ಅಭಿನಯಿಸುವಂತ ಎಲ್ಲ ಜನರನ್ನ ಒಗ್ಗೂಡಿಸಿ ಇಷ್ಟು ಜನರನ್ನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ, ಈ ಚಿತ್ರವನ್ನ ನಿರ್ಮಾಣ ಮಾಡಿದಾರಲ್ಲ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮೊದಲು ಚಪ್ಪಾಳೆಯನ್ನು ಕೊಡೋಣ ಅಂತ ಹೇಳ್ತೀವಿ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಿ ಮೂಡಿದೆ. ನಾವು ಎಲ್ಲ ಪಿಕ್ಚರ್ಗೆ ಅವ್ರನ್ನ ಹೋಲಿಸೋದು ಬೇಡ. ಅವರವರ ಪ್ರಯತ್ನ ಅವರವರದು. ಇದು ನಮಗೆ ಖುಷಿಯನ್ನು ಕೊಟ್ಟಿದೆ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ವಿಷಯವನ್ನ ನಾವು ಬಲ್ಲವರಾಗಿದ್ದೀವಿ, ನೀವು ಬಲ್ಲವರಾಗಿ ಎಲ್ಲರೂ ಇವತ್ತು ನೋಡಿದಂಥವ್ರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅದು ಭಾವನೆಗಳು ಮೂಡಿದೆ. ಅದಕ್ಕೋಸ್ಕರ ಪ್ರಯತ್ನ ಬಿಡದಂತೆ ಪ್ರಯತ್ನ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಆದರೂ ಈ ಎಲ್ಲರನ್ನ ಒಗ್ಗೂಡಿಸಿ ಈ ಚಿತ್ರವನ್ನ ಮಾಡಿ ಕನ್ನಡದ ಹಿರಿಮೆಯನ್ನ, ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಈ ನಾಡಿಗೆ ಜಗತ್ತಿಗೆ ಕೊಡುವಂತ ಕೆಲಸಕ್ಕೆ, ಕನ್ನಡಕ್ಕೆ ಆದ್ಯತೆ ಕೊಟ್ಟಂತ ಸೂರಿ ತಂಡದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಇವೆಲ್ಲವನ್ನು ನೋಡಿದ್ವಿ. ಇವತ್ತಿನ ಟೀಸರ್ ಅನ್ನ ನೋಡಿದ್ವಿ. ಇವತ್ತು ತಾವೆಲ್ಲರೂ ಮಾಧ್ಯಮ ಮಿತ್ರರು, ದೃಶ್ಯ ಮಿತ್ರರು ಎಲ್ಲರೂ ಸಹ ಆಗಮಿಸಿದಿರಿ. ಈ ಚಿತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಅಭಿಪ್ರಾಯದ ಮುಖೇನ ಈ ಚಿತ್ರವನ್ನ ಬೆಂಬಲಿಸಬೇಕು. ನೀವು ಬೆಂಬಲಿಸಿದಾಗ ಮಾತ್ರ ಜನಕ್ಕೆ ಅದು ಒಂದು ಮಾಹಿತಿ ತಲುಪ್ತದೆ.
ತಲುಪಿದಾಗ ಜನ ಕನ್ನಡದಲ್ಲಿ ಯಾರೇ ಚೆನ್ನಾಗಿದ್ರು ಅದನ್ನು ನೋಡ್ತಾರೆ, ಅದರೊಳಗೆ ಯಾರ ಅಭ್ಯಂತರವೂ ಇಲ್ಲ. ಇವತ್ತೊಂದು ಒಳ್ಳೆ ಹೋಟ್ಲು ಅಂದ್ರೆ 15-20-30 ಕಿಲೋಮೀಟರ್ ಕಾರ್ ತಗೊಂಡೋಗಿ ತಿಂಡಿ ತಿಂತಾರೆ. ಅದೇ ತರ ಚಿತ್ರಗಳು, ಕತೆ, ಸಾಹಿತ್ಯ ಸರಿಯಾಗಿ ಬಂದಾಗ ಅದನ್ನ ಹುಡುಕೊಂಬಂದು ಜನ ನೋಡ್ತಾರೆ. ಅದೇ ಇಲ್ಲಿ ಬಂದಿನ ಸ್ಪೆಷಲ್. ಹಾಗಾಗಿ ಈ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಎಲ್ಲರ ಹೃದಯದ ಮನದಾಳದಲ್ಲಿ ನೆಲೆಸಲಿ. ಕನ್ನಡದ ಚಿತ್ರಕ್ಕೆ ಇನ್ನೂ ಅನೇಕ ಚಿತ್ರಗಳನ್ನು ಕೊಡುವಂತ ಕೆಲಸಕ್ಕೆ ಸೂರ್ಯ ಮತ್ತು ಅವರ ತಂಡ ನಿರಂತರವಾಗಿ ಶ್ರಮಿಸಲಿ. ಅವರ ಜೊತೆಯಲ್ಲಿ ನಾವೆಲ್ಲರೂ ಸಹಾಯ ಮಾಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ಚಪ್ಪಾಳೆಯನ್ನು ಹೊಡೆದು ಬೆಂಬಲವನ್ನ ಮಾಡುವಂತ ಶಕ್ತಿ ನಮ್ಮೆಲ್ಲರೂ ಕೊಟ್ಟಿದ್ದೇನೆ. ಅದಕ್ಕೆ ಅವ್ರ ಅಭಿನಂದನೆಗೆ ಸಲ್ಲಿಸೋಣ ಅಂತ ಹೇಳ್ತಾ, ಸಭೆಯಲ್ಲಿರುವಂತ ಎಲ್ಲ ಮಹನೀಯರಿಗೂ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು ಈ ಚಿತ್ರದ ವೀಕ್ಷಣೆಯನ್ನ ಮಾಡಿ ಇಷ್ಟೊತ್ತು ಈ ಸಭೆಗೆ ಗೌರವ ತಂದುಕೊಟ್ಟ ತಮ್ಮೆಲ್ಲ ಕಲಾಭಿಮಾನಿಗಳಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸೂರ್ಯ ಒಳ್ಳೆ ಸ್ನೇಹಿತರು. ನಮಗೆ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಒಂದು ಏನಪ್ಪ 100 ದಿವಸ ಓಡ್ಲಿ ಫಿಲಮ್ ಅಂತ ಕೇಳ್ಕೊತೀವಿ. ಇವ್ರು ಹೇಳೋದಲ್ಲ ಸಾಹೇಬ್ರು, ರೌಡಿಸಮ್ ಅನ್ನೋದು ಹೆಂಗಂದ್ರೆ ಮಳೆ ಬಂದಾಗ ಉಪ್ಪು ವ್ಯಾಪಾರ ಮಾಡ್ತೀವಿ, ಗಾಳಿ ಬಂದಾಗ ಹಸಿ ವ್ಯಾಪಾರ ಮಾಡ್ತೀವಿ, ಹಂಗೆ ಯಾವುದು ನಿಂತ್ಕೊಳ್ಳಲ್ಲ ನಮ್ದು. ಜೀವನ ಏನದು ಅಂದ್ರೆ ಯಾರ ಹತ್ರ ನಾವು ಹೋಗ್ತೀವಿ, ಅಮ್ಮ 3 ರೂಪಾಯಿ ಚಿತ್ರಾನ್ನ ಕೊಡ್ಸ್ಬಿಟ್ಟು 3 ತಿಂಗಳು ಅಪ್ಸ್ಟ್ಯಾಂಡಿಂಗ್ ತೋರಿಸ್ತಾನೆ. ಓಹ್ ನಮ್ಮನ್ನ ಇದ ಜೀವನ ಅನ್ನೋದು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಯಾರು ಏನ್ ನಂಬ್ತೀವಿ ಅಂದ್ರೆ ಒಂದು ದೇವ್ರ ನಂಬಬೇಕು, ಒಂದು ತಾಯಿ ನಂಬಬೇಕು, ಕಟ್ಕೊಂಡು ಎಂಡ್ರು ನಂಬಬೇಕು. ನಾವೀಗ ಇನ್ಯಾರನ್ನೂ ನಂಬಂಗಿಲ್ಲ ನಾವು. ಅವರೇ ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ನಮಗೆ ಸಾಹೇಬ್ರುಗಳು ಒಬ್ಬೊಬ್ರು ಡಿಪಾರ್ಟ್ಮೆಂಟ್, ನಮ್ಗೆ SKMS ಸಾಹೇಬ್ರಿದೆ, ನಮಗೆ ಬಿ ಅಶೋಕ್ ಕುಮಾರ್ ಸಾಹೇಬ್ರು, KVK ರೆಡ್ಡಿ, ನಾಗರಾಜ್ ಸಾಹೇಬ್ರು ಅಂತವ್ರು, ಎಲ್ಲರೂ ಒಳ್ಳವರು ನಮ್ಗೆ ಒಂದೊಂದು ದಾರಿ ಕೊಟ್ಟಿದ್ದಾರೆ. ಅವರಿಂದ ಒಂದು ಬದುಕು ಸಿಕ್ಕಿದೆ ನಮ್ಗೆ. ಪಾಪ ಅವ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ಗೆ ಸುಳ್ಳು ಹೇಳ್ಬಾರ್ದು. ಜೀವನ ಹಿಂಗೆ ಕೊಂಡ್ರು, ಇವೆಲ್ಲ 3 ದಿವಸಕ್ಕೆ ಬಾಳಕೋಣ ಬೇಕೇನ್ರು ನಿಮ್ಗೆಲ್ಲ ಅಂತನೂ ಲಾಟಿ ಮುರಿದಾಗಂಗು ಆಡ್ದವ್ರೆ, ತಿಗ ಊದಿಸ್ಕೊಂಡಂಗೂ ನಾವು ತಿಂದಿದ್ದೀವಿ. ಓಪನ್ ಆಗಿ ಹೇಳ್ತೀವಿ, ಅದ್ರಲ್ಲೇನಿಲ್ಲ. ಏನ್ ಸಾಹೇಬ್ರೆ ಎಲ್ಲ ಕೂತ್ಕೊಂಡ್ಬಿಟ್ಟೈತಿ, ಇವಾಗೆಲ್ಲ ಆರಿಸ್ಕೊಂತ ಇದೀವಿ. ಈ ಮೈಯೆಲ್ಲ ಗ್ರೀಸೆ ನಮ್ದೆಲ್ಲ, ಈಗೆಲ್ಲ ಗ್ರೀಸ್ ತೊಳ್ಕೊಂತ ಇದೀವಿ. ಏನ್ ಸಾಹೇಬ್ರೆ ಕರೆಕ್ಟ್ ಅಲ್ವರ? ಹಂಗೆ ರೌಡಿಸಮ್ ಅನ್ನೋದೆಲ್ಲ 3 ದಿವಸದ್ದು. ಯಾರು ಅದನ್ನ ಮಾಡಬೇಡಿ, ಮಾಡೋಕ್ಕೂ ಹೋಗ್ಬೇಡ್ರಿ. ಒಂದು ಕಟ್ಕೊಂಡಿದ್ ಎಂತಿ ಮಾತು ಕೇಳ್ರಿ, ಇಲ್ಲ ಬೆಳೆದಿದ್ ಮಕ್ಳ ಮಾತು ಕೇಳ್ರಿ, ಇಲ್ಲ ಒಂದು ತಾಯಿ ಆಶೀರ್ವಾದ ನಮ್ಗಿದ್ರೆ ಯಾವಾಗಲೂ ಸದಾ. ಇವೆಲ್ಲ ನಾವು ಲಕ್ಕಿ ಡಿಪ್ಪಲ್ಲಿ ಇರೋದು. ಇವಾಗೆಲ್ಲ ನಾವು ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋಗ್ಬಿಟ್ರು. ಇವಾಗೆಲ್ಲ ಇರೋದು ನಾವು ಲಕ್ಕಿ ಡಿಪ್ಪಲ್ಲಿ ರೀ ಸಾಹೇಬ್ರೆ, ಕರೆಕ್ಟ್ ಇಲ್ವರ? ಅಷ್ಟೇ ನಾವ್ ಹೇಳಕ್ ಬೀಳೋದು. ಭಗವಂತ ಎಲ್ಲಾರ್ಗು ಒಂದೊಳ್ಳೇದಾಗ್ಲಿ, ಆ ಯಪ್ಪ ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಮ್ ಸೂರ್ಯ. ಭಗವಂತ ಅದೇನ್ ಹೇಳ್ತಾರೆ ಗೊತ್ತಾ ಸೂರ್ಯ, ವಿಧಾನಸೌಧದ ಮಧ್ಯೆ ವರ್ಕೇಶ್ ಪಕ್ಷಿ ಕೈಲಕ್ಕೇವೆ ಕೈಲಾಸ. ಹಂಗೆ ನಿನಗೂ ಒಂದು ಟೈಮ್ ಬಂದಿದೆ, ಬೆಳಿತೀಯ ನಡೀತೀವ್ರು. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು ಅಪ್ಪ, ಒಳ್ಳೇದಾಗ್ಲಿ. எல்லாத்துக்கும் வணக்கம், நமஸ்கார். ரொம்ப ಖುಷಿಯಾಚೆ. ಇದು ಕನ್ನಡ ನಮ್ಮದು 5th ಮೂವಿ. ಫಸ್ಟ್ ಮೂವಿ ಯಜಮಾನ 2, ಸೆಕೆಂಡ್ ಮೂವಿ ಕಬ್ಜಾ, ಥರ್ಡ್ ಮೂವಿ ಗೋಸ್ಟ್. ಎಲ್ಲ ಬಿಗ್ ಸ್ಟಾರ್, ಶಿವರಾಜ್ ಕುಮಾರ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ದರ್ಶನ್ ಸರ್, ದೊಡ್ಡ ದೊಡ್ಡ ಹೀರೋಡ ಆಕ್ಟಿಂಗ್ ಮಾಡಿದ್ದೀನಿ. ಇದು ವಿಲ್ಲನ್ ಆ್ಯಕ್ಟಿಂಗ್. ಆಮೇಲೆ ರೂಲರ್ ಮೂವಿ. ಇವಾಗ ನಮ್ಮದು ಸೂರ್ಯನ ಈಸ್ ಎ ವೆರಿ ಗ್ರೇಟ್ ಮ್ಯಾನ್. ನೋಡಿ ತುಂಬ ಖುಷಿ ಆಯಿತು. ನಮ್ದು ಲೈಫ್ಲ ಮುಂದೆ ಹೋಗಬೇಕು. ಇವರು ಒಬ್ಬರೇ ಒಂದು ನೋಡಿದ ಬಸ್ ಅಷ್ಟೇ. ನಮ್ದು ಎಲ್ಲರೂ ಲೈಫ್ಲ ಮುಂದೆ ಹೋಗೋದ ಎಂಕರೇಜ್ ಬರೋದು. ನಾವು ಶೂಟಿಂಗ್ಲೆ ಇವರು ಹೀರೋ ಏನೋ ಗೊತ್ತಿಲ್ಲ, ಡೈರೆಕ್ಟರ್ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಎಲ್ಲ ಜಾಗ ಅವರೇ ಇರಿದ್ದಾರೆ. ಇವರು ಒಬ್ಬರೇ. ಇವರ ಡೆಡಿಕೇಶನ್ ನೋಡಿದ್ರೆ ತುಂಬ ಖುಷಿ ಆಯಿತು. ಆದರೆ ನಾವು ಇಲ್ಲ ಫುಲ್ ರಿಸ್ಕ್. ಫೈನಲ್ ಕ್ಲೈಮ್ಯಾಕ್ಸ್ ಫೈಟ್ಲಿ ಆ್ಯಕ್ಚುಲಿ ಈ ಶೂಟಿಂಗ್ಲೆ ಇವರು ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಇದೆ. ಸರ್ 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 ಅದು ಇಲ್ಲಿರೋದು ಶೂಟಿಂಗ್ ಐಟಮ್, ಹೀರೋ ಐಟಮ್ ಮಾಡಿದ್ರೆ ಅಲ್ಲಿ ಹೋಗೋದು, ಕ್ಯಾಮರಾ ಅಲ್ಲಿ ಕೂತಿರೋದೆ, ಅಲ್ಲಿ ಹೋಗೋದು, ಇಲ್ಲಿ ಮಾನಿಟರ್ ನೋಡಿದ್ದಾರೆ. ಇತನ ಸ್ಪೀಡ್, ಇತನ ಇಲ್ಲ ಫುಲ್ ಇದು ವೆರಿ ಗ್ರೇಟ್. ரொம்ப ಖುಷಿ ಆಯ್ತು. ಇನ್ನೊಂದು ಇವರು மட்டும் ಅப்புறம் ಇವರು ಫ್ಯಾಮಿಲಿ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಫೈಟ್ல ஒரு ಇಂಪಾರ್ಟೆಂಟ್ ಫೈಟ್ ಸೀನ್ ಅದು. ಆ ಫೈಟ್ ಸೀನ್ಗೆ ತುಂಬ ರಿಸ್ಕ್ ಸೀನ್. ಇಲ್ಲಿ ಇದು ರೋಪ್ ಮಾಡಿ ಅಲ್ಲಿ ಮಾಡಬೇಕು ಅದ್ರ ಸೀನ್. ನಾ ಹೇಳಬೇಕಲ್ಲ, ನಾವು ಡೂಪ್ ಮಾಡಿ ಮಾಡಲ್ಲ ಅಲ್ಲ. ரொம்ப ಆಲ್ರೆಡಿ ಎಲ್ಲ ಮೂವಿ ಫೈಟರ್ ಹೇಳಿ ಮಾಡ್ತೀನಿ. ಇವ್ ಮೇಲೆ ಮಾಡಲ್ಲ, ನಾವು ரொம்ப ರಿಕ್ವೆಸ್ಟ್ ಮಾಡ್ತೀನಿ. ಇದು ಒರಿಜಿನಲ್ ಕೀಳಗಡೆ ಸ್ವಲ್ಪ ಡೂಪ್ಲಿಕೇಟ್, ಮೇಲಗಡೆ ಒರಿಜಿನಲ್ ಭೀಮ್. ನಾ ಅಲ್ಲಿ ನೋಡಿ ಫುಲ್ ಹಾರ್ಟ್ ಬೀಟ್ ಬರ್ತದೆ.
ಫೈಟ್ ಮಾಸ್ಟರ್ ಹೇಳಿದ್ದಾರೆ, ಸರ್ ನೀವು ಮಾಡಿ ಸರ್ ರೋಪ್ பிடிக்கிறேன் என்று சொன்னார். ಕನ್ನಡ ತಮಿಳು ಒಂದು ವರ್ಷ ರೋಪ್ ಕೇಚ್ ಮಾಡಿದೆ ಹೇಳಿದ್ದಾರೆ. ಆದರೆ ಇವರು ನಾವೆಲ್ಲ ಬೇಡ ಸರ್, ನಮಗೂ ಡೂಪ್ ಮಾಡೋ ಸರ್ ನಿಮ್ಮದು ಬಾಡಿ ಬಿಲ್ಡರ್, ನೀವು ಆರ್ಮ್ಸ್ ಹೊಡೆದ್ರೆ ಯಾರು ನಮ್ಮದು ಡೂಪ್ ಯಾರಿಲ್ಲ ಸರ್, ನೀವೇ ಮಾಡಬೇಕಾದ್ರೆ. ಲಾಸ್ಟ್ ಇವರು ಕ್ಯಾಮ್ರಾ ಗೊತ್ತಿಲ್ಲದೆ ಓಡಿ ನೀವು ಮಾಡಿ ನಾವು ರೋಪ್ ಕೇಚ್ ಮಾಡಿದೆ, ನೀವು ಮಾಡಿ ಹೇಳಿದ್ದಾರೆ. ಇವರು ಒಬ್ಬರೇ ಮಾಡಿ ಹೇಳಿದ್ಮ್ಯಾಗ ನಮ್ಮ ಈಗ ಓಕೆ ಒಳಗೆ ನಾವು ಮಾಡಿದ್ವಿ. ಇಲ್ಲಿದ್ದು ರೋಪ್ ಸರ್ ಮಾಡಿದ್ರೆ ಬಿರುಬಿ ನಮ್ದು ಫುಲ್ ಗೋಲ್ಡ್ ಸ್ಟಾರ್ಟ್ ಸೂಪರ್ ಸಕ್ಸಸ್ ಆಗಿದೆ. ಏನು ಹೇಳಿದ್ರೆ ನಾವು ಇವ್ರ ಹತ್ರ ಎಂಗೇಜ್ ಮಾಡಿದ್ದಾರೆ. ಇವರು ವರ್ಕ್ ನೋಡಿದ್ರೆ ನಮ್ದು ಫುಲ್ ಫೈರ್ ಆಯ್ತು. ಲಾಸ್ಟ್ ಸರ್ ನೀ ಮಾಡಿ ಸರ್, ನಾವು ಮುಂಚೆ ಬ್ಯಾಕ್ ಸೈಡ್ ಇದ್ದೀನಿ, ನಾನು ಕೇಚ್ ಮಾಡಿದ್ರೆ ನೀವು ಮಾಡಿದ್ರೆ ಆ ಥರ ನಾವು ಹತ್ರ ಹೇಳಿದ್ರೆ ನಾವು ಟೈರ್ ಅಂತ ಅಲ್ಲಿ ಫೈಟ್ ಮಾಡಿದ್ದೀನಿ, ಫುಲ್ ಸಕ್ಸಸ್ ಆಯಿತು. ಥ್ಯಾಂಕ್ ಯು சூரி சார். கன்னடா இப்போ தான் நல்லா பேசிகிட்டு இருக்கேன். இதனால் ரொம்ப டைம் ரொம்ப ஆச்சு எனக்கு. இந்த படத்தில் நமக்கு இந்த மூவியில் சான்ஸ் கொடுக்குற நம்ம ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಆಳಿನಾಲ್ ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ಮದು ಫ್ರೆಂಡ್ ಪ್ರಸಾದ್ ಅವರು ಆ್ಯಕ್ಟಿವ್ ಮಾಡಿದ್ದಾರೆ, ನಮ್ಮದು ಖುಷಿ ಆಯಿತು. ಅವರು ಮಿಸ್ಟರ್ ಇಂಡಿಯಾ ಮಿಸ್ಟರ್ ಯಶ್ ಎಲ್ಲ ವಿನ್ ಬಂದಿರ್ತಾರೆ. ಅವರು ಬಾಡಿ ಬಿಲ್ಡಿಂಗ್ ಯಾವಾಗ ಅಚೀವ್ಮೆಂಟ್ ಮಾಡಿದಾರೋ ಆ ಥರ ಫಸ್ಟ್ ಮೂವಿವೇ ಈಗ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡಿದ್ದಾರೆ. ನೋಡಿದ್ದು ತುಂಬ ಖುಷಿ ಆಯಿತು. ಪ್ರಸಾದ್ಗೂ ಈ ಮೂವಿಲಿಂದ ನೆಕ್ಸ್ಟ್ ಕನ್ನಡ ಮೂವಿ, ಸೌತ್ ಇಂಡಿಯಾ ಮೂವಿ, ಪ್ಯಾನ್ ಇಂಡಿಯಾ ಮೂವಿ ಫುಲ್ ಚಾನ್ಸ್ ಇರುತ್ತೆ. ಅದೆಲ್ಲ ಇವಾಗ ಮಾಡಬೇಕು. ಇವ್ರಿಗೆ ಚಾನ್ಸ್ ಕೊಡ್ತಾರೆ. ನಮ್ದು ಫ್ರೆಂಡ್ ಲಾಸ್ಟ್ 25-26 ಇಯರ್ ನಮ್ದು ಫ್ರೆಂಡ್ ಇವ್ರದ್ದು ಹೇಳಿದ್ದೇನೆ. ಕಿಟ್ಟಿ ಉಂಡು ಇವರು ಉಂಡು ನಮ್ದು ಲಾಸ್ಟ್ 25 ಫ್ರೆಂಡ್ಸ್. இவ மூவிக்கு சான்ஸ் கொடுத்த சூரியனுக்கு தேங்க்யூ. ரொம்ப பேர் பேச வேண்டியிருக்குது. நமக்கு சான்ஸ் கொடுத்த சூரியக்கு தேங்க்யூ. ஜெய் ஹிந்த், ஜெய் ಕನ್ನಡ, ವಣಕಂ, வாழ்க வளமுடன். ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ನಮ್ಮ ಕಾಮರಾಜ್ ಅವರು ಹೇಳ್ತಾ ಇದ್ರು ಪ್ರಸಾದ್ ಕುಮಾರ್ ಬಗ್ಗೆ. ಅವರು ನಮ್ಮ ನಾಡಿನ ಹೆಮ್ಮೆಯ, ಅದಕ್ಕಿಂತ ಹೆಚ್ಚಿನದಾಗಿ ಸೂರಿ ಅಣ್ಣ ಮುಖ ಚೆಹರೆ ಗೊತ್ತಾಗ್ದಿಲ್ದಂಗ್ ಬದಲಾಯಿಸಿರೋ ಗುರು ಕೂಡ ಪ್ರಸಾದ್ ಅವರೇನೆ. ಸೊ ಪ್ರಸಾದ್ ಕುಮಾರ್ ಅವರ ಪ್ರಸಾದ ಇಷ್ಟು ಚೆನ್ನಾಗಿ ಸೂರಿ ಅಣ್ಣ ಮೇಕ್ ಓವರ್ ಆಗಿರೋವಂಥದ್ದು. ಸೊ ಪ್ರಸಾದ್ ಅವರ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು. ಇನ್ನು ಕೆಲವಷ್ಟೇ ಜನ ಟೆಕ್ನಿಷಿಯನ್ಸ್ ಮಾತನಾಡೋರಿದ್ದಾರೆ. ಇಷ್ಟು ಜನನ ಸೇರ್ಪಡೆ ಮಾಡೋದು ಬಹಳ ಕಷ್ಟಕರವಾದ ವಿಚಾರ. ಆದ್ರೂ ಇಷ್ಟು ಜನನ ಸೇರ್ಪಡೆ ಮಾಡಿ ಒಂದು ಅದ್ಭುತವಾದ ಸೂರ್ಯಣ್ಣ ಅಂತೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ ಒಂದು 5 ನಿಮಿಷ ಪ್ಲೀಸ್. ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವ್ರ ಜೊತೆ ನಾವು ಸಹಕಾರ ಕೊಡ್ತೀವಿ. ಈ ಸಿನಿಮಾ ಗೆಲ್ಲವರೆಗೂ ಅವ್ರ ಜೊತೆ ನಾವು ಇರ್ತೀವಿ. ಯಾವುದೇ ರೀತಿ ಯೋಜನೆಗಳು ಅವ್ರು ಚಿಂತೆ ಪಡೋಂಥದ್ದು ಬೇಡ. ಒಂದು ನಾವು ನಮ್ಮ ಸ್ನೇಹಿತರು ಎಲ್ಲ ಬಹಳ ಜನ ಬಂದಿದ್ದೀವಿ ಇಲ್ಲಿ. ನನ್ನ ಸ್ನೇಹಿತರು ನನ್ನ ಕೂಡ ನಂಬ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ಜಗ್ಗಿ ಮಾಸ್ಟರ್, ಬಾಲರಾಜ್ ಅವರು, ಮಂಜೂರ್ ಅವರು, ಚಂದ್ರಶೇಖರ್ ಎಲ್ಲ ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದೀರಾ. ಇದೇ ಸಹಕಾರ ಮುಂದಿನ ದಿನಗಳಲ್ಲಿ ಸೂರ್ಯ ಅವ್ರಿಗೆ ಇದೇ ರೀತಿಲಿ ಇರಬೇಕು. ಈ ಸಿನಿಮಾ